ಆಧ್ಯಾತ್ಮಿಕ ಚಿಂತನೆ. ಸ್ವಲ್ಪ ವಿಘ್ನಗಳು ಬಂದಷ್ಟು ಚಲೋ, ಅಂದ್ರೆ ಮುಂದಿನ ಕಾರ್ಯಕ್ರಮಗಳು ಸರಳ. ಅಪ್ಪುಗಳ ಬಗ್ಗೆ ಹೇಳ್ಬೇಕಂದ್ರೆ ಶಬ್ದಗಳೇ ಅಲ್ಲಿ ಮೌನ ಆಗ್ತಾವ. ಅವರ ಆಯಾಮವನ್ನ ಒಂದೇ ದಿಕ್ಕಿನಲ್ಲಿ ಹೇಳಿಕ್ಕಾಗ್ತದೆ. ಬಹಳ ಜ್ಞಾನಿಗಳಿದ್ರಂದ್ರ ಅದಾರ ಅಂತ ಹೇಳಿದ್ರ ಭಾವನಾತ್ಮಕವಾಗಿ ಬಡವರಿದ್ರೇನು, ಯಾಕಂದ್ರೆ ಎಲ್ಲಿ ಜ್ಞಾನ ಹೆಚ್ಚಾಗ್ತದ ಅಲ್ಲಿ ಭಾವನೆಗಳು ಸ್ವಲ್ಪ ತಪ್ಪುತ್ತಾವ. ಎಲ್ಲವನ್ನ ನೋಡು ದೃಷ್ಟಿಕೋನ ಬದಲಾಗ್ತದೆ. ಈಗ ಇಲ್ಲೊಂದು ಹೂವು ಇಲ್ಲ, ಆ ಹೂವನ್ನ ಜ್ಞಾನಾತ್ಮಕವಾಗಿ ನೋಡಿದ್ನಂದ್ರ ಭಾವನಾತ್ಮಕವಾಗಿ ನೋಡಿದಂತ ಸಂತೋಷ ಪಡಿತೀನಿ ಅಂತ ಹೇಳಕ್ಕಾಗುತ್ತೆ. ಇದು ಪೆಟಲ್ಸ್ ಎದರಿಂದ ಆಯ್ತು, ಸ್ಟೆಮ್ ಎದರಿಂದ ಆಯ್ತು, ಇದು ಹೆಂಗ್ ಹುಟ್ಟದ, ಇದನ್ನ ವಿಂಗಡಣೆ ಮಾಡ್ಕೋತ ನೋಡಿದಂಗ ಒಬ್ಬ ಸಾಮಾನ್ಯ ವ್ಯಕ್ತಿ ಹೂವಿನ ಸೌಂದರ್ಯ, ಹೂವಿನ ಸುವಾಸನೆ ಇದನ್ನು ನೋಡ್ಬೇಕಾದ್ರೆ ಜ್ಞಾನ ದೃಷ್ಟಿಯಿಂದ ನೋಡಲಿ. ಅದು ಯಾವ ಕ್ಲಾಸಿಗೆ ಸೇರಿದ, ಯಾವ ಹೂ ಅದ, ಎಷ್ಟು ಹೊತ್ತು ಬದುಕ್ತದೆ, ಇದೇನು ಅವಶ್ಯಕತೆ ಇಲ್ಲ. ನೋಡಿದ ತಕ್ಷಣ ಅವನಿಗೆ ಒಂದು ಸಂತೋಷ ಆಗ್ತದೆ, ಭಾವ ಅರಳ್ತದೆ, ಆಮೇಲೆ ಒಂದು ತರ ಸಂತೋಷ ಆಗ್ತದೆ. ಇದಕ್ಕೇನು ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕಂತೆ ಇಲ್ಲ. ಆದ್ರೆ ಬಹಳಷ್ಟು ಜ್ಞಾನಿಗಳಿಗೆ ಇದು ಕಳ್ಕೋಬೇಕಾಗ್ತದೆ, ಜ್ಞಾನ ಕ್ಷೇತ್ರವನ್ನು ಪ್ರವೇಶ ಮಾಡಿ. ಆಮೇಲೆ ಕ್ರಿಯಾಕ್ಷೇತ್ರನೂ ಸ್ವಲ್ಪ ಒಮ್ಮೆ ಪಡಬಾರ್ದು. ಆದ್ರೆ ಅಪ್ಪುಗಳ ವಿಶೇಷತೆ ಏನಿತ್ತಂದ್ರೆ ಅವರು ಜ್ಞಾನದ ಉತ್ತಂಗಕ್ಕೂ ಏರಿದರು, ನಿಷ್ಕಲ್ಮಶವಾದ ಭಾವದ ಪ್ರದರ್ಶನೆಯನ್ನು ಮಾಡಿದರು. ಅಷ್ಟೇ ಮಾಡಲಾರ್ದ ಅವರ ಸಮೀಪಕ್ಕೆ ಯಾರ್ಯಾರು ಬಂದರು ಅದರ ಸೌರಭವನ್ನ, ಅದರ ಶಾಂತಿಯನ್ನ, ಅದರ ಆನಂದವನ್ನ ಎಲ್ಲರೂ ಅನುಭವಿಸಿದರು. ಹೂವ ಮರೆಯಾಗಿ ಹೋಗಿರಬಹುದು, ಆದ್ರ ಸುವಾಸನೆ ಇನ್ನ ಎಲ್ಲರ ಹೃದಯದೊಳಗ. ಶರೀರ ಮರೆಯಾಗಿ ಹೋಗಿರಬಹುದು, ಆದ್ರೆ ಅವರ ಮಾತಿನ, ಅವರ ಮುಖದ ನಗೆ, ಅವರ ಮಾತಿನ ವೈಖರಿ, ಆ ಜ್ಞಾನದ ಆಳ ನಮ್ಮ ಮನಸ್ಸಿನ ಏನೊಂದು ಸರೋವರದ ಆ ತೆರೆಗಳನ್ನು ಇನ್ನೂ ಶಾಂತ ಮಾಡ್ತಾವ. ಅಂತ ಅದ್ಭುತ ಜ್ಞಾನಿಗಳ ಕಾಲದಲ್ಲಿ ನಾವೆಲ್ಲ ಅದೇವಿ ಅಂದ್ರೆ ನಾವೆಲ್ಲರೂ ಪುಣ್ಯವಂತರೇ ಇಲ್ಲ. ಆದ್ರೆ ನಾವು ಎಷ್ಟೋ ಸಲ ಅವರನ್ನ ವರ್ಣಿಸುವಾಗ ನೋಡಿ, ಬಸವಣ್ಣನವರನ್ನ ನೋಡಿದಂಗಾಯ್ತು, ಅಲ್ಲವರನ್ನ ನೋಡಿದಂಗಾಯ್ತು, ಆದಿಶಂಕರಾಚಾರ್ಯರೇ ಬಂದಂಗಾಯ್ತು, ವ್ಯಾಸ ಮಹರ್ಷಿಗಳನ್ನೇ ನೋಡಿದಂಗಾಯ್ತು, ಬುದ್ಧ ಭಗವಾನನನ್ನೇ ನೋಡಿದಂಗಾಯ್ತು ಅಂತೆಲ್ಲ ನೋಡಿ. ಯಾಕ ಅವರು ಉಪನಿಷತ್ತುಗಳ ಮೇಲೆ ಮಾಡಿದಂತ ಪ್ರವಚನಗಳು ಅಷ್ಟು ವಿಸ್ತಾರ, ವಚನ ಸಾಹಿತ್ಯವನ್ನ ಸುಲಿದ ಬಾಳೆಹಣ್ಣಿನಂಗ ಸುಲಲಿತ ಮಾಡಿದ್ರು. ಇಷ್ಟೆಲ್ಲ ಮಾಡಿ ಅವರಲ್ಲಿ ನಾವು ಹಲವು ಆಧ್ಯಾತ್ಮಿಕ ಕ್ಷೇತ್ರದ ಮುಖಗಳನ್ನು ನಾವು ನೋಡೇವೆ. ಅಷ್ಟೇ ಅಲ್ಲದ ಅವರೊಬ್ಬ ಶ್ರೇಷ್ಠ ವಿಜ್ಞಾನಿಗಳಿದ್ರಂತೂ ನಾವು ಕೇಳಿ. ಯಾವುದೇ ಮ್ಯಾಥಮೆಟಿಕ್ಸ್ ತಂದ್ರೆ ಒಬ್ಬ ಗಣಿತ ಶಾಸ್ತ್ರಜ್ಞನೇ ಬೆಳಗಾಗಿ ಬಿಡ್ಬೇಕು. ನಿಮ್ಗೆ ಗೊತ್ತಿರಲಿ, ಅವರ ಕೊನೆಯ ವಯಸ್ಸಿನಲ್ಲಿಯೂ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಸ್ಟಡಿ ಮಾಡ್ತಿದ್ರು, ಆಮೇಲೆ ಕ್ವಾಂಟಮ್ ಫಿಸಿಕ್ಸ್ ಓದ್ತಿದ್ರು. ಅವರೊಂದು ವಿಶೇಷ ಹವ್ಯಾಸ ಅಪ್ಪಗಳು ಯಾವಾಗಲೂ ಜ್ಞಾನವನ್ನ ಪ್ರೀತಿಸ್ತಿದ್ರು. ಅದನ್ನು ಏನೋ ಒಂದು ಪ್ರದರ್ಶನಕ್ಕಾಗಿ ಅಂತಲ್ಲ, ಅವರು ಜ್ಞಾನ ವಿಸ್ತಾರವೇ ಜೀವನದ ಸತ್ವ ಅಂತ ತಿಳಿದವ. ಅದಕ್ಕೆ ಅವರ ಕೊನೆ ವಿಲ್ ನಾವೆಲ್ಲ ನೋಡಿ ಎಷ್ಟು ವಿಶೇಷವಾದದ್ದಲ್ಲ. ಅದರಾಗ ಅವರೊಂದು ವಿಶೇಷ ಮಾತು ಬರೀತಾರೆ, ಜೀವನದ ಶ್ರೀಮಂತಿಕೆ ಇರೋದು ಸತ್ಯ ಶೋಧನೆಯಲ್ಲಿ. ನಮ್ಮ ಕಿಶೆ ಎಷ್ಟು ತುಂಬ್ಯಾವ
ನಾವು ಎಂತೆಂಥ ದೊಡ್ಡ ದೊಡ್ಡ ಮನಿ ಕಟ್ಟೇವಿ, ನಮ್ಮ ಕಡೆ ಎಂತೆಂಥ ಸೌಲಭ್ಯಗಳದಾವ ಅಂತ ಅನ್ನೋದಕ್ಕಿಂತ ನಾವು ಎಷ್ಟು ಜಗತ್ತನ್ನ ಯಥಾರ್ಥವಾಗಿ ತಿಳಿದೇವಿ ಅನ್ನೋದು ಬಹಳ ಮಹತ್ವ. ನಾವು ಪ್ರತಿ ಕ್ಷಣ ಈ ಜಗತ್ತನ್ನ ತಿಳಿಬೇಕು. ಯಾಕ ಇದು ಕಂಡಾಗಿ ಇರೋದಿಲ್ಲ. ವಾಟ್ ವಿ ಕ್ಯಾನ್ ಪರ್ಸೀವ್ ಬೈ ದಿಸ್ ಆರ್ಗನ್ಸ್, ಸೆನ್ಸರಿ ಆರ್ಗನ್ಸ್, ಮೋಸ್ಟ್ ಆಫ್ ದ ಟೈಮ್ಸ್ ಎವ್ರಿಥಿಂಗ್ ಈಸ್ ಇಲ್ಯೂಷನ್. ಎಷ್ಟೋ ಸಲ ಭ್ರಮೆ ಇರ್ತದೆ, ಇರಂಗಿಲ್ಲ. ಈಗ ಸೂರ್ಯನನ್ನ ನಾವು ನೋಡ್ತೇವೆ, ಎಷ್ಟದಾನ ಅಂತ ಅನಿಸ್ತದೆ. ಇಲ್ಲಿಗ ನೋಡಿದಾಗ ಒಂದು ಫುಟ್ಬಾಲ್ದಷ್ಟು ಅದಾನ ಅಂತ ಅನಿಸ್ತದೆ. ಇನ್ನು ಸೂರ್ಯ ಫುಟ್ಬಾಲ್ದಷ್ಟು ಅದಾನೆ. ಸತ್ಯದಿಂದ ನೋಡಿದ, ಸತ್ಯ ದೃಷ್ಟಿಯಿಂದ ನೋಡಿದಾಗ ಸೂರ್ಯ ಇಂಥ 10 ಲಕ್ಷ ಭೂಮಿ ಕುಡಿದಾಗ ಒಬ್ಬ ಸೂರ್ಯ ಆಗ್ತಾವ. ಅದರ ಕಾಣಕ್ಕೆ ಹೆಂಗೆ ಕಾಣಿಸ್ತದೆ. ಅದಕ್ಕೆ ಕಂಡದ್ದ ಸತ್ಯ ಅಂತ ಬದುಕವ್ರು ನಾವು, ಇದ್ದಂಗ ತಿಳ್ಕೊಳ್ಳೋರು ಜ್ಞಾನಿಕ. ಇಷ್ಟ ವ್ಯತ್ಯಾಸ. ಯಾವುದು ಕಾಣ್ತದ ಅದೇ ಖರೆ ಅಂತ ನಮಗೆ ಅನಿಸ್ತದೆ. ಆದ್ರೆ ಯಾವ್ದು ಇರ್ತದ ಹಂಗೆ ತಿಳ್ಕೊತಾರ. ಅದಕ್ಕಾಗಿ ಅವರಿಗೆ ಏನಂತಾರ, ದಾರ್ಶನಿಕರು ಅಂತ ಕರೀತಾರೆ. ದಾರ್ಶನಿಕರು ಅಂದ್ರೆ ದರ್ಶನ ಮಾಡೋರು, ನೋಡುವವರು. ನಾವು ನೋಡ್ತೀವಿ, ಅವರು ನೋಡ್ತಾರೆ. ವ್ಯತ್ಯಾಸ ಇಷ್ಟೇ ಇಲ್ಲ. ಅದು ದಾರ್ಶನಿಕರು. ಅವರನ್ನು ಇಷ್ಟೆಲ್ಲ ದೃಷ್ಟಿಕೋನದಿಂದ ಉಪನಿಷತ್ತು ಹೇಳಾಗ ಎಲ್ಲ ನಾವು ಬೇರೆ ಬೇರೆ ಕಡೆಯಿಂದ ನೋಡೇವಿ. ಅವರ ದೃಷ್ಟಿಯಿಂದನ ತತ್ವಶಾಸ್ತ್ರವನ್ನ, ಅವರ ದೃಷ್ಟಿಯಿಂದ ಅಧ್ಯಾತ್ಮವನ್ನ, ಅವರ ದೃಷ್ಟಿಯಿಂದ ಜಗತ್ತನ್ನ ಪರಾಮರ್ಶಿಸಿದಾಗ ಒಂದು ವಿಶೇಷ ಆನಂದ ಆಗ್ತದೆ. ಯಾಕ ಅಲ್ಲಿ ಯಾವ ಲೇಪ ಇಲ್ಲ, ಅಲ್ಲಿ ಯಾವ ಸೀಮೆಗಳಿಲ್ಲ, ಅಲ್ಲಿ ಯಾವ ಪೂರ್ವಾಗ್ರಹ ಪೀಡಿತ ವಿಚಾರಗಳ ಬಾಧೆ ಇಲ್ಲ. ಯಾವಾಗ ಇವೆಲ್ಲ ಸರಿತಾವೋ ಅವಾಗ ಸತ್ಯ ತನ್ನ ಮೈಯನ್ನ ಬಿಚ್ಕೋತದ ಅಂತ ಅವಗಳು ಹೇಳ್ತಾರೆ. ಎಷ್ಟು ಅವರ ದೃಷ್ಟಿಕೋನ ಎಷ್ಟು ವಿಶೇಷ. ಆದ್ರೆ ಅವರೊಳಗ ಬಹಳ ವರ್ಷಗಳ ಹಿಂದ, ಬಹುಶಃ 1990ರೊಳಗ ಒಬ್ಬ ರವೀಂದ್ರನಾಥ್ ಟ್ಯಾಗೋರ್ನು ಇದ್ದ. ಇದು ಬಹಳ ಮಂದಿಗೆ ಪರಿಚಿತ ಇಲ್ಲ. ಹೆಂಗ್ ಭಾರತ ದೇಶ ಕವಿರತ್ನ ಕಾಳಿದಾಸನನ್ನ ಹಿಂದೆ ಕಂಡಿತ್ತು ಇಲ್ಲ, ಬಾಣ ಕವಿಯನ್ನ ಕಂಡಿತ್ತು, ರನ್ನ ಕವಿಯನ್ನ ಕಂಡಿತ್ತು. ಈಗ ಆಧುನಿಕ ಜಗತ್ತಿನಲ್ಲಿ ನಾವು ರವೀಂದ್ರನಾಥ್ ಟ್ಯಾಗೋರರನ್ನ ಕಂಡಿತ್ತು. ಅವರು ದಾರ್ಶನಿಕ ಕವಿಗಳು. ಅವರ ಮಾತುಗಳು ಸುಮ್ಮನೆ ಗೀತಾಂಜಲಿ ನೋಡಿಬಿಟ್ರ ಸಣ್ಣ ಸಣ್ಣ ವಸ್ತುಗಳಲ್ಲಿ ದೇವ ದರ್ಶನವನ್ನ ಮಾಡಿಸ್ಬಿಡ್ತಾರ. ನಾವು ದಿನ ನೋಡಿದ ವಸ್ತು ಅವರಿಗೆ ದೇವರಾಗಿ ಕಾಣ್ತದೆ, ನಮಗೆ ದೇವರನ್ನ ಒಂದು ವಸ್ತು ಹಾಕೊಂಡಿರ್ತಾರೆ. ಎಷ್ಟು ವ್ಯತ್ಯಾಸ ಇಲ್ಲ. ಒಂದು ಹೂ ನೋಡಿದ್ರಂತ ಒಂದು ದಿವಸ ಅವರು ಹಿಂಗ್ ಹೊಂಟಿದ್ರು ಒಂದು ಊರಿಗೆ. ಅವರ ಸೇವಕ, ಅವರು ಎಲ್ಲರೂ ಅವ್ರಿಗೆ ಗುರುದೇವ ಅಂತ ಕರೀತಿದ್ರು. ಹೊಂಟಿದ್ರು ರೈಲ್ವೆ ಸ್ಟೇಷನ್ ಕಡೆ. ಅಲ್ಲಿ ಇಟ್ ಈಸ್ ದ ಟೈಮ್ ಆಫ್ ಡಸ್ಕ್, ಅಂದ್ರೆ ಸೂರ್ಯ ಅಸ್ತ ಆಗುವ ಸಮಯ. ಆ ಸಮಯದೊಳಗೆ ಸೂರ್ಯ ಕೆಂಪಗಾಗ್ಯಾನ, ಕಿರಣಗಳೆಲ್ಲ ಕೆಂಪಾಗ್ಯಾವ. ಆ ಬೀದಿ ಮ್ಯಾಲ ಬಿದ್ದಾವ. ಅಲ್ಲಿ ಹಾದಿ ಒಳಗ ಒಂದು ಡಫೋಡಿಲ್ಸ್ ಹೂವ, ಇಷ್ಟ ಡಫೋಡಿಲ್ಸ್ ಅಂದ್ರೆ ಹಿಂಗ ಕಮಲದ ಹೂವಗಂತ ದೊಡ್ಡದಾಗ್ತದಂತಲ್ಲ, ಇಷ್ಟ ಒಂದು ಹೂವ. ಅದರ ಮ್ಯಾಲ ಕಿರಣಗಳು ಬಿದ್ದಿದ್ವು. ಅದನ್ನ ಅವರು ನೋಡಿದ್ರು. ನೋಡಿ ನಿಂದ್ರಂದ್ರು. ಆ ಹೂ ನೋಡ್ಕೋತ ನಿಂತ ಬಿಟ್ರು. ಅದ ಏನ್ ಒಂದು ಹೂ ನೋಡಿ ನಿಂತ್ರು. ಅವಾಗ ಟೈಮ್ ಹಂಗ ಬಂದಿತ್ತು, ಒಂದು ಅರ್ಧ ಗಂಟೆ ಗಟ್ಲೆ ನಿಂತ್ರು. ಸೇವಕ ಅಂದ, ಟ್ರೈನ್ ಹೋಗ್ತದ, ನೀವು ಹಿಂಗ ನಿಂತ್ರ ಅಂದ. ಟ್ರೈನ್ ಹೋಗ್ಬೋದು, ಆದ್ರೆ ನನಗೆ ಇದ್ರಾಗ ಭಗವದ್ ದರ್ಶನ ಆಗಾಗತ್ತದ ಅಂತ. ನಾವು ರಾಶಿ ರಾಶಿ ಹೂವು ನೋಡಿರ್ತೇವೆ, ನಮಗೆಂದಾಗಿದೆ ಭಗವದ್ ದರ್ಶನ? ಯಾಕ ದೃಷ್ಟಿಕೋನ ಇಲ್ಲ. ನಮ್ಮ ದೃಷ್ಟಿ ಭಿನ್ನ ಭಿನ್ನ ಜಾತಿಯಿಂದ, ಭಿನ್ನ ಭಿನ್ನ ಮತದಿಂದ, ಭಿನ್ನ ಭಿನ್ನ ಪಂಥದಿಂದ, ಭಿನ್ನ ಭಿನ್ನ ವಿಚಾರಗಳಿಂದ ಸಂಕುಚಿತವಾಗಿ ಮುಚ್ಚೋಗಿದೆ. ಅಧ್ಯಾತ್ಮ ಅಂದ್ರೆ ಸಂಕುಚಿತ ಆಗುದಲ್ಲ, ಆಧ್ಯಾತ್ಮಿಕ ಅಂತ ವಿಕಾಸ ಆಗೋದು. ಜಗದಗಲ, ಮುಗಿಲಗಲ, ಮಿಗೆ ಅಗಲ, ನಿಮ್ಮಗಲ ಅಂದ್ರೆ ಎಷ್ಟು ಹಂಗಾಗೋದು. ಇಲ್ಲಿ ನಾವೆಲ್ಲ ಗೊತ್ತೇವಿ, ಏನೋ ಒಂದು ದೊಡ್ಡ ಜ್ಞಾನದ ಮಾತುಗಳನ್ನ ಆಡ್ತೇವೆ ಅಂತ ಹಿಂಗೇನಲ್ಲ. ಈ ಕ್ಷಣ ಈ ಚಿಂತನ ಅಂದ್ರೆ ಅಪ್ಪಗಳು ಹೇಳ್ತಿದ್ರು,
ಸುಮ್ಮನೆ ಅವ್ರ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಎಲ್ಲಾ ಮರೆತು ಥಂಡಗೆ ಕೊಂಡ್ರು. ಎಂತ ಶಬ್ದ ಇದು, ಬರೇ ತಾಪ ಆಗಿರ್ತೀವಿ ನಾವು ಇಲ್ಲ. ಅದಕ್ಕೆ ಎಲ್ಲಾ ಮರೆತು ಸುಮ್ಮನೆ ಒಂದು ಕ್ಷಣ ಖಾಯಂ ಥಂಡಗಿರ್ಬಾರ್ದು. ಖಾಯಂ ಥಂಡಗಿದ್ರೆ ಹೋಗ್ಯಾನಂತ ಇರ್ಬೇಕು, ಒಳಗೆ ಕಾವು ಇರ್ಬೇಕು, ಬಡದಾಟ ಇರ್ಬೇಕು, ಒಡದಾಟ ಇರ್ಬೇಕು, ಹೋರಾಟ ಇರ್ಬೇಕು, ಏರ್ ಇರ್ಬೇಕು, ಇಳಿರ್ಬೇಕು. ಅದೇ ಜಗತ್ತ. ಹಿಂಗ ಒಂದು ಗೆರಿ ಎಳ್ದಂಗ ನೇರವಾಗಿ ಹೋದ ಅದೇನು ಜಗತ್ತಂತಾರೆ ಹೆಂಗೆ? ಈ ಜಗತ್ತಿನಲ್ಲಿ ಸುಮ್ಮನೆ ಒಂದಿಷ್ಟು ಏನು ಅವಶ್ಯಕತೆ ಇದೆ, ಏರಾಗಿರುವ ಬೇಕು, ಆದ್ರೂ ಪ್ರಳಯ ಆದಂಗೆ ಇರಬಾರದು ಅಷ್ಟೇ. ಅದೇ ಜೀವನ ಆಗಿ ಏರಾಗಿರಲ್ಲ. ಈಗ ಸಮುದ್ರ ಅದ ನೋಡಿರೇ ಎಲ್ಲ ಸಮುದ್ರ, ಅದರಾಗ ತೆರೆಗಳ ಏಳ್ತಾವ, ಇಳಿತಾವ, ಶಬ್ದ ಮಾಡ್ತಾವ. ಅದನ್ನ ನೋಡಿದವರ ಮನಸ್ಸನ್ನು ಸೂರ್ಯಗಳು ಒಂದೊಂದ್ ತೆರೆ ಸ್ವಲ್ಪ ಎತ್ತರ ಬರ್ತಾವ, ಒಂದೊಂದ್ ತೆರೆ ಸ್ವಲ್ಪ ತೆಳ್ಳಗೆ ಬರ್ತಾವ. ಹಂಗಿದ್ರ ಅದು ಸಮುದ್ರ, ಹಂಗಿದ್ರ ಅದು ನೋಡೋವ್ರಿಗೆ ಚಲೋ. ಈಗ ಸುನಾಮಿ ಅಂತ ಬತ್ತು, ಹಂಗ ಒಮ್ಮಲಿಗೆ ಬಂದ್ರೆ ನಾವು ನಿಮ್ಗೆ ಎಲ್ಲಿ ಉಳಿತೀವಿ? ಹಂಗ ಏನಾಗ್ಯದ ನಮ್ಮ ಮನಸ್ಸಂದ್ರ ಒಂದು ಸರೋವರ. ಈ ಜಗತ್ತನ್ನ ಅನುಭವಿಸಬೇಕಾದ್ರ ತೆರೆಗಳು ಏಳ್ಬೇಕು, ತೆರೆಗಳು ಬೀಳ್ಬೇಕು. ಆದ್ರ ಅದು ಎಷ್ಟೋ ಅಷ್ಟು. ಆದ್ರ ನಮ್ದು ಎಲ್ಲಾರ್ದು ಏನಾಗ್ಯದ ಅಂದ್ರೆ ಒಮ್ಮೊಮ್ಮೆ ಸುನಾಮಿನ ಆಗ್ಬಿಟ್ಟ. ಹಿಂಗಾಗಿ ಪ್ರಳಯ, ಇದಕ್ಕೆ ಇದೇ ಮೂರ್ತವಾದ ಕಾರಣ. ಪ್ರಳಯವಾಯಿತು ಕಾರಣ ಗುಹೇಶ್ವರ ಅಲ್ಲವರಂತ. ಇದಕ್ಕಿದ ಮೂರ್ತವಾದ ಕಾರಣ. ಸಿಕ್ಕಾಕೊಂಡಿದ್ದೀವಿ ನಾವು. ಹಂಗ ಒಂದೊಂದು ಸಮಯ ಆ ತೆರೆಗಳು ಥಂಡಗಾಗ್ತವೆ. ಎಲ್ಲಿ ಹಾಕ್ಬೇಕು ಥಂಡಗೆ? ಏನ್ ಮನ್ಯಾಗ ಆಗ್ತಾವೆ. ಥಂಡಗಾಗ್ಬೇಕಂತ ಇವ್ರು ಕುಂಡ್ರದ್ರಾಗ ಬೆಕ್ ಬತ್ತೋ ಏನೋ ಅಂತ ಅನಿಸ್ತದ ಅಡಿಗೆ ಮನೆ ಇಲ್ಲ. ಮತ್ ನಿಮಗೆ ನೋಡಿದ್ರೆ ಎಲ್ಲರ ಮಾರ್ಕೆಟ್ನಾಗ ಏನ್ರ ನಡೆದತ್ತೋ ಏನೋ ಅಂತ ಹಿಂಗ ಅನ್ಸಾಕ್ ಶುರುವಾಗ್ತದೆ. ಇಂಥ ಒಂದು ಚಿಂತನೆಯನ್ನ ಮಾಡಿ ನಾವು ಸುಮ್ಮನೆ ಒಂದಿಷ್ಟು ಮನಸ್ಸನ್ನ ಶಾಂತಗೊಳಿಸ್ಲಿಕ್ಕೆ ಇದು ಕಾರ್ಯಕ್ರಮ. ಮತ್ತೆ ಇಲ್ಲಿ ಹೇಳೋರು ಹೆಂಗ್ ಹೇಳ್ತಾರ ನೋಡೇ ಬಿಡುನು ಅಂತ ನೀವ್ ಅನ್ನೋದಲ್ಲ, ಕೇಳೋರೇ ಹೆಂಗ್ ಕೇಳ್ತಾರ ನೋಡೇ ಬಿಡುನು ಅಂತೇಳಿ ನಾವ್ ಅನ್ನೋದಲ್ಲ. ಅದು ಬಹಳ ಆನಂದದ ಒಂದು ಚಿಂತನೆ, ಸಂತೋಷ ಇಲ್ಲ. ಹಂಗ ಅಪುಗಳಲ್ಲಿ ರವೀಂದ್ರನಾಥ ಟ್ಯಾಗೋರರನ್ನು ನಾವು ಕಾಣಬಹುದು. ಅವರೊಂದು ಪುಸ್ತಕ ಬರ್ತಾರೆ, ಸಾಂಗ್ಸ್ ಆಫ್ ಸೈಲೆನ್ಸ್. ಎಲ್ಲ ಕೇಳಿದ್ವಿ ನಾವು, ಬಹುಶಃ ಬಹಳ ಜನ ಕೇಳಿರ್ಲಿಕ್ಕಿಲ್ಲ. ಈಗೀಗ ನಾವು ಒಂದಿಷ್ಟು ಇದು ಮಾಡಿ ಇದರ ಮೇಲೆ ಚಿಂತನೆ ಮಾಡೋಣ ಅಂತ ಬಿಟ್ಟಾಗ ನೀವೆಲ್ಲ ಕೇಳಿರ್ಬಹುದು. ಅದ್ರ ಹೆಸರು ಎಷ್ಟು ಚಲೋ ಅದ, ಸಾಂಗ್ಸ್ ಆಫ್ ಸೈಲೆನ್ಸ್. ಇಟ್ ಈಸ್ ನಾಟ್ ದ ಸಾಂಗ್ಸ್ ಆಫ್ ವೈಲೆನ್ಸ್ ಇಲ್ಲ. ನಮ್ಮ ಹಾಡ ಸಾಂಗ್ಸ್ ಆಫ್ ವೈಲೆನ್ಸ್. ಈ ಸಂತರ ಹೃದಯದಿಂದ, ಜ್ಞಾನಿಗಳ ಹೃದಯದಿಂದ ಬಂದಂತ ಹಾಡುಗಳು ಸಾಂಗ್ಸ್ ಆಫ್ ಸೈಲೆನ್ಸ್. ಎಷ್ಟು ವ್ಯತ್ಯಾಸ. 104 ಹಾಡುಗಳ ಒಂದು ಪದ, ಇದು ಗೀತಪುಂಜ ಅದು ಅಪುಗಳು. ಸುಮ್ಮನೆ ನಾವು ನೀವು ಇವತ್ತು ಒಂದ್ ಸ್ವಲ್ಪ ವಿಚಾರ ಮಾಡೋದೇ. ಇದೇನ್ ಪ್ರವಚನ ಅಲ್ಲ. ಪ್ರವಚನ ಅಂತಂದ್ರೆ ನಿಮ್ಗೆ ಒಂದೆರಡು ಕಥೆ ಹೇಳಿ ನಾವು ತಂದಾಗ ಮಾಡ್ಬಿಡ್ತೀವಿ, ಅದು ಬೇರೆ. ಈಗ ನೀವೆಲ್ಲ ಪ್ರಬುದ್ಧ ಬೌದ್ಧಿಕ ವ್ಯಕ್ತಿಗಳನ್ನ ಯಾಕೆ ಕರ್ಸೀವಿ ಅಂತಂದ್ರೆ ಸುಮ್ಮನೆ ಒಂದು ಚಿಂತನೆಯನ್ನ ನಾವು ಮಾಡೋದು. ಸಾಂಗ್ಸ್ ಆಫ್ ಸೈಲೆನ್ಸ್. ಈಗ ನೀವು ಇನ್ನೊಂದು 40-45 ನಿಮಿಷ ಗಟ್ಟಿಯಾಗಿ ಕುಂಡ್ರವದಿ. ನಿದ್ದೆ ಬಂದ್ರೆ ಮಕ್ಕೋರಿ, ಅದ್ರ ಮಾತಾಡಬೇಡ್ರಿ ಅಷ್ಟ. ಅದ ನಿದ್ದೆ ಮಾಡಿದ್ರೆ ಏನ್ ನಮ್ಗೆ ಡಿಸ್ಟರ್ಬ್ ಇಲ್ಲ. ಈಗ ಸುಮ್ಮನೆ ಒಂದ್ಸಲ ಆ ಕವಿತೆಯನ್ನು ನಾನು ಓದ್ತೀನಿ, ನಿಮ್ಗೆ ತಿಳಿತು ಚಲೋ, ತಿಳಿಲಿಲ್ಲ ಬಹಳ ಚಲೋ. ಯಾಕಂದ್ರೆ ನಮಗೆ ಹೇಳಕ್ ಚಲೋ ಆಗ್ತದೆ. ಅದಕ್ಕೆ ಸುಮ್ಮನೆ ನೋಡ್ರಿ. ಒಂದೇ ಕವಿತೆ ಹೆಸರ ನಥಿಂಗ್. ಈಗ ನಮ್ಮ ಎಲ್ಲ ಸಾಧಕ ಶಿಬಿರ ವ್ಯಕ್ತಿಗಳದಾರೆ, ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ನಮ್ಮ ಬಳತೆ ಸರ್ ಅವರೆಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟರು, ಎಲ್ಲ ದೊಡ್ಡ ಇಂಜಿನಿಯರು. ನಮ್ಮ ಶಂಕರ್ ಬೆಳದಿ ಸರ್ DC, ಮಹೇಶ್ ಮಾಷಾಳ್ ಸರ್ ಅಂತೂ ಎಲ್ಲರಿಗೆ ಚಿರಪರಿಚಿತ ಅವ್ರೆ, ಹೌದಿ. ಆದ್ರ ಅವ್ರಿಗೆಲ್ಲ ಏನ್ ರೂಢಿ ಬಿಟ್ಟಿದ್ದೈತು ಅಂದ್ರೆ ಪುಸ್ತಕ ಕೂಡ ಓದೋಲಾಗ್ಯಾರ. ಈಗ ನೀವ ಹೇಳ್ರಿ ಅಂತಾರ. ನಮ್ಗೆ
ಇದು ಒಂದು ರೀತಿಯಿಂದ ಕಠಿಣ ಆಗ್ಯದ. ಆದ್ರೂ ಸಹಿತ ನೀವು ಪುಸ್ತಕ ಕೊಟ್ರ ಬಹಳ ಓದಂಗಿಲ್ಲ ಅಂತ ಹೇಳಿ ಇದೊಂದು ಚಿಂತನೆ ಇಟ್ಟಿವಿ. ಇದೊಂದು ಚಿಂತನೆ ಆದ್ಮೇಲೆ ಬಹುಶಃ ನೀವು ಆ ಪುಸ್ತಕ ತಗೊಂಡು ಆ ಹಾಡುಗಳನ್ನ ಓದಿ ಬಹಳ ಜ್ಞಾನ ಹೆಚ್ಚು ಮಾಡ್ಕೊಳ್ಳೋದಲ್ಲ, ಸತ್ಯದೊಳಗೆ ಮುಳುಗೋ ಆ ಪುಸ್ತಕದ ಉದ್ದೇಶ. ಯಾಕ ಪೊಯಮ್ ಅದು. ಪೊಯಮ್ ಅಂತಂದ್ರೆ ಕವಿತೆ ಅಂದ್ರೆ ಹೃದಯದಿಂದ ಬಂದದ್ದು, ವಿಚಾರ ಮಾಡಿ ಬರೆದದ್ದು ಕವಿತೆ ಅನ್ನಂಗಿಲ್ಲ. ನಿಸರ್ಗವನ್ನ ನೋಡಿ, ಜಗತ್ತನ್ನ ನೋಡಿ, ಇದನ್ನೆಲ್ಲ ನೋಡಿ ಸಹಜವಾಗಿ ಭಾವ ಉಕ್ಕಿ ಬಂದಾಗ ಬಂದಂತ ಮಾತುಗಳಿಗೆ ಏನಂತ ಕರೀತಾರ? ಕವಿತೆಗಳು. ಇವತ್ತು ನಾವು ಒಂದ್ ಸ್ವಲ್ಪ ಅದನ್ನ ನೋಡೋಣ ಬೇಡ? ನೋಡ್ರಿ ಹೆಂಗ ಬ್ಯಾಡ ಅಂದ್ರೆ ನಾವು ಬಿಡುದಿಲ್ಲ. ಈಗ ಹೆಂಗದ ನೋಡಿ. ಒಂದೇ ಕವಿತೆ ಹೆಸರ ನಥಿಂಗ್. ಎಷ್ಟ್ ಚಲೋ. ನಥಿಂಗ್ ಅಂದ್ರೆ ಶೂನ್ಯ. ಹತ್ತಂದ್ರ ಏನ್ರೆ ಅನಸ್ತದ ತಲೆಯಾಗ. ಈಗ ನಾನು ಹತ್ತಂದೆ, ನೀವು ಏನ್ರೆ ಆಗ್ಬೇಕಾಗ್ತದ, 10 ಆಗ್ಬೇಕಾಗ್ತದ. 100 ಅಂದೆ, 10ಕ್ಕಿಂತ ದೊಡ್ಡದ ಆಗ್ಬೇಕಾಗ್ತದ. 50 ಅಂದ್ರೆ ಅದಕ್ಕಿಂತ ಸಣ್ಣದ ಆಗ್ಬೇಕಾಗ್ತದ. ಶೂನ್ಯ ಅಂದ್ರೆ ಥಂಡಗ. ನಥಿಂಗ್ ಅಂದ್ರೆ ಇನ್ನೊಂದು ಹೆಸರು ಥಂಡಗ. ಇವತ್ತ ನೀವೆಲ್ಲ ಏನಾಗುದದ? ಥಂಡಗಾಗುದ. ಮತ್ತ ಯಾರು ಒಳಗೆ ಬರದೇ ಇದ್ರೆ ಬಹಳ ಚಲೋ. ಇಲ್ಲಿಗ ನಾವು ಥಂಡಗ. ಅದಕ್ಕೆ ಇದು ಏನದ? ಥಂಡಗಾಗುದು. ನೀವು ಮನಿಗೆ ಹೋಗೋದ್ರಾಗ ಏನ್ರೆ ಮನ್ಯಾಗ ತಾಪ್ತಿತ್ತಂದ್ರೆ ಈಗ ನಂಬತ್ ಹೋಗ್ಬೇಕು ನೀವು. ಯಾರ ಏನ್ರೆ ಮನ್ಯಾಗ ಅವ್ರ ನೀವು ಹೋಗೋದ್ರಾಗ ಅವ್ರ ಸಿಟ್ಟಿಗೆ ಬಂದಿರ್ತಾರ, ನೀವು ಹೋಗೋದ್ರಾಗ ಅವ್ರ ಸಿಟ್ಟಿಗೆ ಬಂದಿರ್ತಾರ. ಬಂದ ಸಿಟ್ಟಿಗೆ ಬಂದ್ರು ದಿನ ನೀವು ಬೈತಿರ್ತಿರ್ಲ. ಇವತ್ತೇನನ್ನೋದು? ನಥಿಂಗ್. ಮಂತ್ರ ನಥಿಂಗ್. ನೀವು ಬುದ್ಧಿ ಇಲ್ಲ ನಿಮಗ ಅಂತ ಅವ್ರು ಬೈದರು. ನಥಿಂಗ್. ಇಷ್ಟ ಏನ್ ನಿಮ್ಗೆ ಎಷ್ಟು ಹೇಳಿದ್ರು ತಿಳಿಯಂಗಿಲ್ಲ ಅಂದ್ರು ನಥಿಂಗ್. ಎಷ್ಟು ಸರಳ ಸೂತ್ರಿ. ನಾವೇನ್ ದೊಡ್ಡ ಉಪನಿಷತ್ತಿನ ಮಂತ್ರ ಬಾಯ್ಪಾಠ ಮಾಡಬೇಕಾಗಿತ್ತದ? ಏನಿಲ್ಲ. ಆ ಮಂತ್ರ ಹೇಳುದೇ ಇಷ್ಟೇ. ಎಂದ ನಾವು ನಥಿಂಗ್ ಅರ್ಥ ಮಾಡ್ಕೋತೇವಿ, ನಾವು ವಿ ಕ್ಯಾನ್ ಎಂಜಾಯ್ ಎವ್ರಿಥಿಂಗ್. ಇಷ್ಟ ವ್ಯತ್ಯಾಸ. Until and unless we become nothing, we can't, it is impossible to enjoying the something. ಅದು ಅಸಾಧ್ಯ. ಅದಕ್ಕೆ ಅಪ್ಪುಗಳು ನಥಿಂಗ್ ಕಾವ್ಯವನ್ನು ಇಷ್ಟ ಅದ್ಭುತವಾಗಿ ಬರೆದಾರ. ನಮ್ಮ ಭಾಗಿ ಸರ್ ಬಂದ, ಅವರು ಬೆಳಗಾವದವರು. ಇದಕ್ಕೆ ಮುನ್ನುಡಿಯನ್ನ ಅವರ ಬರೆದ ಪ್ರೊಫೆಸರ್ ಭಾಗಿ ಸರ್ ಅವರು, ಇಂಗ್ಲಿಷ್ ಪ್ರೊಫೆಸರ್. ಬಹಳ ಚಂದ ಬರ್ತಾರ. ನೀವು ಓದಿರಮ್ಮಿ. ಈಗ ನಾ ಕಾವ್ಯವನ್ನು ಓದ್ತೀನಿ, ಅದರೊಂದಿಗೆ ಫ್ಲೋ ಆದೇವಿ ಅಂದ್ರ, ಅದರೊಂದಿಗೆ ಹರ್ಕೊಂಡು ಹೋದೇವಿ ಅಂದ್ರ ಅಪ್ಪುಗಳು ನಮ್ಮನ್ನ ಎಲ್ಲಿ ಬೈತಾರ ನೋಡ್ರಿ. ಅವ್ರ ಹೆಂಗ ಕಾವ್ಯ ದೃಷ್ಟಿ ಒಳಗ ಅಪ್ಪುಗಳು ಇದ್ರು. ಅವ್ರದ್ದು ಆಯಾಮದಿಂದ ಇನ್ನ ಚಿಂತನೆ ಮಾಡ್ಬೇಕಾಗ್ತದೋ ಏನೋ, ಅದು ನಿಗೂಢನೆ. ಅಂತವ್ರನ್ನೇ ನಿಸರ್ಗ ಹೆಂಗ್ ರಚನೆ ಮಾಡಿ ಕಳಿಸಿರ್ತೈತೋ ಏನೋ. ನಮ್ಗೆ ಇರುದ ಒಂದು ಕೆಲಸ, ಟೈಮ್ ಇಲ್ಲ ಅಂತಿರ್ತಿ. ಒಂದ ಕೆಲಸ ಇರ್ತದ. ನಾವ್ ಹೆಂಗಂದ್ರ ಮೈ ತುಂಬ ಕೆಲಸ ಇದ್ದವ್ರ ತರ ಮಾಡ್ತಿರ್ತೀವಿ. ಅವ್ರು ಎಷ್ಟು ಆಯಾಮದಾಗ ಇದು ಮಾಡಿದ್ರು ನೋಡ್ರಿ. ನಥಿಂಗ್ ಹೆಂಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಆಮೇಲೆ ಸ್ವಲ್ಪ ಅದನ್ನ ನಾ ತಿಳಿಸ್ಕೊತ ಹೋಗ್ತೀನಿ. ಅದು ತಿಳಿಸುತ್ತಾ ಎಷ್ಟು ಟೈಮ್ ಆಕೈತೆ ಅಷ್ಟು ಕುಂಡ್ರಬೇಕು ನೀವು. ಯಾಕೆ ಇವ್ರು ನಮ್ಮ ಮುಂದೆ ಇಲ್ಲಿ ವಾಚ್ ಇಟ್ಟಿಲ್ಲ, ಅಲ್ಲಿ ಇಟ್ಟವ್ರ ಕಾಣಿಸ್ತದ. ಇಲ್ಲ ಟೈಮ್ ಆದ್ಮೇಲೆ ಆಕಳಿಸ್ರಿ, ಗೊತ್ತಾಗ್ತದೆ. ನೀವು ಆಕಳಿಸ್ ಜಲ್ದಿನ ಆಕಳಿಸಿರಿ. ಮತ್ತು ಅದಕ್ಕೆ ಒಬ್ಬರಿಗೆ ಕೊಡಕ್ ಚಲೋ ಇದೆ. ಬಳತೆ ಸರ್ ಆಕಳಿಸಿದ್ರಂದ್ರೆ ನಾವು ತಿಳ್ಕೊಂಡ್ ಬಿಡ್ತೀವಿ ಇದು ಟೈಮ್ ಆಗ್ಯದ ಅಂತೇಳಿ. ನೋಡ್ರಿ ಎಷ್ಟು ಚಂದದ ಕಾವ್ಯ. ಇದೊಂದು ಹೊಸ ಪ್ರಯೋಗ ಇದೆ ಆಧ್ಯಾತ್ಮಿಕ ಚಿಂತನದಾಗ. ಪೊಯಮದ ಹೆಸರ ನಥಿಂಗ್. ಅವ್ರು ಹೇಳ್ತಾರೆ, ರೈಡಿಂಗ್ ಅ ರೇ ಐ ಮೇಡ್ ಮೈ ವೇ ಇನ್ ಟು ದ ಸ್ಕೈ. For many a millennium race did last, but nowhere the end. I felt neither the speed nor the space. Stars zoomed by. Through the Milky Ways, my ray whizzed again and again.
again and again. The ray went round and round the universe, depth deepened and extended infinitely. What deepens? What extended? Prashne. What deepens? What extended? Nothing. Nothing. Nothing expands forever, exists for eternity. From this nothing, this something called universe extends in time, stretches in space, the limited from the limitless, the dying from the deathless. ಏನು ಶಬ್ದಗಳು ಇವನು ಅರ್ಥ ಮಾಡ್ಕೊಂಡಾಗ ಆನಂದ ಆಗ್ತದೆ. ದ ಲಿಮಿಟೆಡ್ ಫ್ರಮ್ ದ ಲಿಮಿಟ್ಲೆಸ್, ದ ಡೈಯಿಂಗ್ ಫ್ರಮ್ ದ ಡೆತ್ಲೆಸ್, ದ ಮಲ್ಟಿಪಲ್ ಫ್ರಮ್ ದ non-dual. What a mystery this sky is. Eye sees it not, hands of course fails to hold it, being beyond the forms and pleasures. How can the mind reflect it in its ripples? Lost in amazement, yet my mind, when it sees everything coming from the nothing and nothing being at the bottom of the everything. What exists is nothing. In nothing we live. In nothing we are born. Nothing we know about this nothing. Still we dream that we are knowing something. ಈ ಶಬ್ದ ಬಹಳ ವಿಶೇಷ. Still we are dreaming that we are knowing something. Truth smiles when man claims the knowledge. ಎಷ್ಟು ವಿಶೇಷ. ಬಹುಶಃ ಬಹಳ ಮಂದಿಗೆ ತಿಳಿದಿರ್ಲಿಕ್ಕಿಲ್ಲ. ಅದ ಭಾಳ ಚಲೋ. ನಾವು ಇಲ್ಲಿ ಪ್ರೊಜೆಕ್ಟರ್ ಇದ್ರೆ ಅದನ್ನ ಹಾಕಿ ಬಿಡ್ತಿದ್ವಿ, ನಿಮ್ ಕಣ್ಣಿಗೆ ಅದು ಕಾಣಿಸ್ತಿತ್ತು. ಸುಮ್ಮನೆ ನೋಡಿ, ಇಷ್ಟ ಸಾಕಿ ನೀವು ನೋಡಿದ್ದು. ಇದೊಂದು ಕಾವ್ಯ ಅದ. ಕಾವ್ಯದ ಹೆಸರು ಏನದ? ನಥಿಂಗ್. ಇದು ಏನ್ ಹೇಳ್ತದ ಇದು ಕಾವ್ಯ ನಿಜವಾಗಲು ಅಂತಂದ್ರ, ಒಬ್ಬ ಆಧ್ಯಾತ್ಮಿಕ ಸಾಧಕನ ಪಥವನ್ನ ಇದು ವರ್ಣಿಸ್ತದೆ. ಪ್ರಾಮಾಣಿಕ ಆಧ್ಯಾತ್ಮಿಕ ಸಾಧಕನ ಕಥೆ. ಅವ ಧ್ಯಾನ ಮಾರ್ಗವನ್ನ ಹಿಡಿದು ಪರಮ ಸತ್ಯದ ಅನುಭೂತಿಯನ್ನ ಹೆಂಗ್ ಪಡಿತಾನ. ಆ ಅನುಭೂತಿಯನ್ನ ಪಡೆಯುವ ಹೊತ್ತಿನಲ್ಲಿ ಅವನಿಗೆ ಎಂಥ ಬೆರಗ ಉಂಟಾಗುತ್ತದೆ. ಇಲ್ಲ, ಪರಮ ಸತ್ಯವನ್ನು ಕಂಡು ಬೆರಗುಗೊಂಡೇನಯ್ಯ ಅಂತ ಶರಣರು ಎಲ್ಲ ಕಡೆ ಹೇಳಿಲ್ಲ. ನಿಬ್ಬೆರಗಾದೇನು ಶಬ್ದ ಬಳಸ್ತಾರೆ. ನಿಬ್ಬೆರಗಾದೇನು. ಇಟ್ಸ್ ಅಮೇಜ್ಮೆಂಟ್, ಎಕ್ಸ್ಟ್ರೀಮ್ ಅಮೇಜ್ಮೆಂಟ್. ಅದನ್ನ ಹೆಂಗ್ ಅನುಭವಿಸ್ತಾನ. ಹಂಗ ಉತ್ತುಂಗಕ್ಕೆ ಏರಿದ ಒಬ್ಬ ದಿವ್ಯ ಜ್ಞಾನಿ ಕೆಳಗೆ ಬಂದ ಅಂದ್ರ, ಧ್ಯಾನಾವಸ್ಥೆಯಿಂದ ಹೊರಗೆ ಬಂದ ಅಂದ್ರ, ಈ ಜಗತ್ತಿನ ಪ್ರತಿ ಅವನ ದೃಷ್ಟಿಕೋನ ಏನಿರ್ತದ. ಇಷ್ಟಿದು ಹೇಳ್ತದ. ಏನೇನ್ ಹೇಳ್ತದ? ಒಂದು ಧ್ಯಾನದ ಒಂದು ಟೆಕ್ನಿಕ್ ಹೇಳ್ಕೊಡ್ತದೆ. ಇವತ್ತು ನೀವು ಮನೆಗೆ ಒಂದು ಧ್ಯಾನದ ಟೆಕ್ನಿಕ್ ಒಯ್ದು ಬಿಡಬಹುದು ಈ ಹಾಡದಿಂದ. ಎಂತ ಧ್ಯಾನದ ಟೆಕ್ನಿಕ್? ಪರಮ ಸತ್ಯವನ್ನ ನೀವು ಅನುಭವಿಸಬಹುದು, ಮಹಾಲಿಂಗವನ್ನೇ ನೀವು ಅನುಭವಿಸಬಹುದು. ಎದಕ್ಕಾಗಿ ಶತಶತಮಾನಗಳವರೆಗೆ ತಪಸ್ಸು ಮಾಡ್ಯಾರ, ಎದಕ್ಕಾಗಿ ಎಲ್ಲರೂ ದಿವ್ಯ ಅನುಭೂತಿಯನ್ನ ಪಡೆದಾರ, ಅಂತದನ್ನ ಒಂದು ಕ್ಷಣದಲ್ಲಿ ನಮಗೆ ಅನುಭವಿಸಿ ಕೊಡ್ತದ ಅಂತ ದಿವ್ಯ ಕಾವ್ಯ ಇದು. ಎಷ್ಟು ವಿಶೇಷದ ನೋಡಿ. ರೈಡಿಂಗ್ ಅ ರೇ ಐ ಮೇಡ್ ಮೈ ವೇ ಇನ್ ಟು ದ ಸ್ಕೈ ಫಾರ್ ದ ಮೆನಿ ಅ ಮಿಲೇನಿಯಂ, ರೇಸ್ ಡಿಡ್ ಲಾಸ್ಟ್ ಬಟ್ ನೋ ವೇರ್ ದ ಎಂಡ್. ಎಷ್ಟು ವಿಶೇಷದ. ಧ್ಯಾನ ಅಂತಂದ್ರ ಅಪ್ಪಗಳು ಹೇಳ್ತಾರೆ ಇಲ್ಲಿ, ಇಟ್ ಹ್ಯಾಸ್ ಟು ಪುಲ್ ಔಟ್ ಆಲ್ ದ ಬೌಂಡ್ರೀಸ್. ನಾವು ಎಲ್ಲ ಸೀಮೆಗಳನ್ನು ತೆಗೆದ ಮ್ಯಾಲ ಶುರುವಾಗೋದು ಧ್ಯಾನ. ಧ್ಯಾನ ಅಂದ್ರೆ ಎಲ್ಲ ಸೀಮೆಗಳನ್ನು ತೆಗೆಯೋದು. ಎಲ್ಲ ಸೀಮೆಗಳಿಂದ ತೆಗೆದ ಮ್ಯಾಲ ಸಿದ್ಧವಾಗೋದು ಯಾವುದು? ಧ್ಯಾನ. ನಮ್ದು ಹೆಂಗಿರ್ತದ ಧ್ಯಾನ ಅಂತಂದ್ರ, ನಾವು ಎಲ್ಲಾ ತಲೆಯಾಗ ಹಾಕೊಂಡು ಅವರ್ ಮೈಂಡ್ ಬಿಕಮ್ಸ್ ಡಸ್ಟ್ಬಿನ್. ಯಾವ್ದು ಬೇಡಾಗ್ಯದ ಎಲ್ಲಾ ತಲೆಯಾಗ ಹಾಕೊಂಡೇವಿ. ಹಾಕೊಂಡು ಕೂತು ನಾವು ಧ್ಯಾನ ಮಾಡ್ಬೇಕಂತೇವಿ. ನಾವ್ ಅಂತೇವಿ, ಏನ್ ಕೂತ್ರ ಕುಂಡ್ರಿಸೆ ಕೊಡೋಲ್ರಿ ಅಂತೇವಿ. ಅದೇ ಹೆಂಗ್ ಕುಂಡ್ರಿಸಿ ಕೊಡ್ತದೆ? ಕುಂಡ್ರಿಸಿ ಕೊಡಾಕ ಆಗ್ತದೆ?
ಈಗ ಮನಸ್ಸನ್ನ ಶಾಂತಗೊಳಿಸೋದಕ್ಕೆ ಧ್ಯಾನ ತತ್ರ ಪ್ರತ್ಯೇಕತಾನಥ ಧ್ಯಾನ. ಈಗ ಇಲ್ಲೊಂದು ಹೂ ಅದ, ನೀವೆಲ್ಲರೂ ಬಹಳ ಕಲ್ತವ್ರದಿರಿ ತಿಳಿದವ್ರದಿರಿ ಅಂತ ಹಿಂಗೆ ಹೇಳೋದು ನಿಮ್ಗೆ. ಏನ್ ಈಗ ಇಲ್ಲೊಂದು ಹೂ ಅದ, ಈ ಹೂವನ್ನ ನೀವು ನೋಡಿಬಿಟ್ರೆ ಈ ಹೂವಿನ ಚಿತ್ರ ಮನಸ್ಸಿನಾಗ ಮೂಡ್ತದೆ, ಇಷ್ಟ ಆಗಿರ್ತದೆ ಇಲ್ಲ. ಈ ಮೂಡಿದ ಚಿತ್ರ ಒಂದು ಕ್ಷಣ ಇರ್ತದೆ, ಅದು ಮತ್ತ ಮುಂದಿನ ಕ್ಷಣದಾಗ ಬೇರೆ ಚಿತ್ರ ಬರ್ತಿರ್ತದೆ, ಮತ್ತೊಂದು ವೃತ್ತಿ ಹೇಳ್ತದೆ. ವೃತ್ತಿ ಅಂತಾರ ವೇವ್ಸ್ ಇಲ್ಲ, ಮತ್ತೊಂದು ವೃತ್ತಿ ಹೇಳ್ತಿರ್ತದ. ಹಿಂಗ ಬೇರೆ 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 ವೃತ್ತಿಗಳು ಹೇಳ್ಕೋತ ಹೋಗ್ತಿರ್ತಾವ. ಇದು ಅನ್ಯ ವಿಷಯ ವೃತ್ತಿ ಅಂತಾರೆ. ಸುಮ್ಮನೆ ನಿಮ್ಗೊಂದು ಏಟ್ ಗೊತ್ತಾಗಿದೆ. ಯಾವಾಗ ಈ ಹೂವ ನಾನು ನೋಡ್ತೀನಿ, ಇದು ನನ್ನ ಮನಸ್ಸಿನಾಗ ಹೇಳ್ತದ, ಅದು ವೃತ್ತಿ ಬೀಳ್ತದ. ಮತ್ ಹೊಳ್ಳಿ ಇದ ವೃತ್ತಿ ಹೇಳ್ಬೇಕು ಹೂವಿನ, ಮತ್ ಬಿದ್ದ ಮೇಲೆ ಇದ ಹೇಳ್ಬೇಕು ಅಂದ್ರೆ ಒಂದ ವೃತ್ತಿ ಐತಂತ ಅನಿಸ್ಬೇಕು. ಎದ್ರದು? ಹೂವಿನ. ಎದ್ರ ಮೇಲೆ ನಾ ಧ್ಯಾನ ಮಾಡ್ತೀನಿ ಅದರ ಮೇಲೆ ಇಲ್ಲ. ಹಂಗ ಮಾಡಿದಾಗ ಅದಕ್ಕೆ ಧ್ಯಾನ ಅಂತ ಇಲ್ಲ, ಅದಕ್ಕೆ ಧ್ಯಾನ ಅಂತಾರೆ. ಇಲ್ಲಿ ಅಂತಾರ ರೈಡಿಂಗ್ ರೇ ಐ ಮೇಡ್ ಮೈ ವೇ. ಒಬ್ಬ ಸಾಧಕ ಈಗ ಏನ್ ಮಾಡ್ತಾನ ಅಂತಂದ್ರ ಮನಸ್ಸು ರೇ ಅಂತಂದ್ರೆ ಏನು? ಕಿರಣ ಇಲ್ಲ, ಲೈಟ್. ರೇ ಅಂದ್ರೆ ಗೊತ್ತಾಗ್ತದ. ಸ್ವಲ್ಪ ಗಂಭೀರ ಆಗಿತ್ತಂದ್ರೆ ಹೇಳ್ರಿ ಮತ್ತ ಅದನ್ನ ಸಹಜನೂ ಸಹಜ ಮಾಡಬಹುದು. ಏನ್ ಅದು ರೇ, ರೈಡಿಂಗ್ ಎ ರೇ ಐ ಮೇಡ್ ಮೈ ವೇ. ಆ ಸಾಧಕ ಏನ್ ಮಾಡ್ತಾನ, ಒಂದು ಕಿರಣದ ಮೇಲೆ ಕುತ್ಕೊಂಡು ತನ್ನ ಪ್ರಯಾಣವನ್ನ ಚಾಲು ಮಾಡ್ತಾನ. ಎದರ ಕಡೆ? ಆಕಾಶದಾಗ, ಇನ್ ಟು ದ ಸ್ಕೈ. ನಾವು ಎಲ್ಲಿ ನಮ್ಮ ಪ್ರಯಾಣದ ಇದ ಜಗತ್ನ್ಯಾಗ ನಾವು ಎಲ್ಲಾ ಪ್ರಯಾಣ ನಡೆಸ್ತಿರ್ತೇವೆ, ಇಲ್ಲಿ ಸಿಕ್ ಹಾಕೊಂಡಿರ್ತೇವೆ. ಎಲ್ಲಿವರೆಗೆ ಇದನ್ನ ನಾವು ಬಹಳ ತಲೆಯಾಗ ಅದು ಇದು ಅಂತ ಹಾಕೊಂಡಿರ್ತೇವೆ, ಸಮಾಧಾನ ಸಿಕ್ಕಿತ್ತು ಅಂತ ಹೇಳಕ ಬರುದಿಲ್ಲ. ನಮ್ಮನ್ ಹೆಂಗಿರ್ತದ, ಯಾವ್ದಾರ ಜಾತಿಗೆರೆ ಸಿಕ್ಕೊಂಡಿರ್ತದ. ಸುಮ್ಮನೆ ಎಬ್ಬಿಸ್ಬಿಟ್ರೆ ಸಾಕು, ಯಾವಾಗ ಬೇಕಾದ್ರೆ ನೀ ಯಾರು ಅಂದ್ರೆ ಈಗ ಏನಾಗ್ಬಿಟ್ಟದಂದ್ರ ನಾ ಈ ಜಾತಿಯ ಅಂತ ಎದ್ಬಿಡ್ತೀನಿ. ಹಿಂಗೇನು ಸಾಧನೆ ಅಂತಂದ್ರೆ ಒಂದು ಕ್ಷಣ ಇದನ್ನ ಎಲ್ಲ ಮೀರಿ ನಾವು ಆಕಾಶದಲ್ಲಿ ವಿಹರಿಸಬೇಕಾಗ್ಯದ. ಇದೊಂದು ಧ್ಯಾನದ ಟೆಕ್ನಿಕ್. ನೀವು ಮನಸ್ಸು ಎಲ್ಲಿಗೆ ಒಯ್ತೀರಿ ಅಷ್ಟು ವಿಶಾಲ ಆಗ್ತದೆ. ಆಗೋದಿಲ್ಲ? ಒಬ್ಬ ಶಿಷ್ಯ ಇದ್ದ, ಅವನಿಗೆ ಸತ್ಯವನ್ನ ಕಾಣಬೇಕಂತ ಹೇಳಿ ಒಂದು ಅತುಲ ಇಚ್ಛೆ ಇತ್ತು. ಹಿ ವಾಸ್ ಅ ವೆರಿ ಸ್ಕಾಲರ್. ಎಲ್ಲ ಪುಸ್ತಕಗಳನ್ನು ಓದಿದ್ದ, ಎಲ್ಲಾ ತಿಳ್ಕೊಂಡಿದ್ದ. ಅದನ್ನೆಲ್ಲ ತಿಳ್ಕೊಂಡ ಅವ ಒಬ್ಬ ಅನುಭವಿ ಗುರು ಇದ್ದ, ಅವನ ಬಲ್ಯಕ್ಕೆ ಹೋದ. ಬುದ್ಧನಂತ ಮಹಾಜ್ಞಾನಿ. ಅಲ್ಲಿ ಹೋಗಿ ಅವನ ಬಲ್ಯಕ್ಕೆ ಕುತ್ಕೊಂಡು ನಾನು ಪರಮ ಸತ್ಯವನ್ನ ಅನುಭವಿಸ್ಬೇಕು ಅಂತಂದ. ಅವಾಗ ಅವ ಕೇಳಿದ, ಏನ್ ನಿನಗೇನ್ ಗೊತ್ತದ ಅಂದ. ಅವ ಹೇಳಿದ, ಇಷ್ಟು ಉಪನಿಷತ್ತು ಓದೀನಿ, ಇಷ್ಟು ಎಲ್ಲಾ ವಚನಶಾಸ್ತ್ರ ಓದೀನಿ, ಇಷ್ಟೆಲ್ಲ ಓದೀನಿ, ನನಗೆ ಬೇಗ ಸತ್ಯದ ದರ್ಶನವನ್ನ ಮಾಡಿಕೊಡುವಂತ. ಅವಾಗ ಅವಂದ, ನಿನಗೆ ಎಂದೂ ಸತ್ಯದ ದರ್ಶನ ಆಗುದಿಲ್ಲ ಅಂತ. ಯಾಕಂದ, ಈಗಾಗಲೇ ನೀ ಸಿಕ್ ಹಾಕೊಂಡಿ. ಬುದ್ಧನ ಜೀವನದಾಗ ಒಂದು ಘಟನೆ ಆಗಿಲ್ಲ. ಬುದ್ಧ ಕೊನೆ ಕ್ಷಣದಾಗ ಮುಕ್ಕೊಂಡಿರ್ತಾನ. ಬಹಳ ವಿಶೇಷ ಘಟನೆ ಅದು. ಅವನ ಬಲ್ಲೆಗೆ ಎಲ್ಲರೂ ಬರ್ತಿರ್ತಾರ, ನಾ ಬುದ್ಧ ಆಗ್ಬೇಕು, ನಾ ಬುದ್ಧ ಆಗ್ಬೇಕು ಅಂತ ಅವನ ಬಲ್ಲೆಗೆ ಬರ್ತಿರ್ತಾರ. ಬಂದ ಕೇಳ್ತಿರ್ತಾರ, ನಾ ಬುದ್ಧ ಆಗ್ಬೇಕು ಅಂತ. ನೀ ಯಾರು ಅಂತ ಕೇಳೋಣ, ಅವರು ನಾ ಎಕ್ಸ್ ಧರ್ಮದವ ಅಂತ ಹೇಳಿದ್ರೆ ನಿನಗಾಗೋದಿಲ್ಲ ಬುದ್ಧತ್ವ. ಮತ್ತೊಬ್ಬ ಬರ್ತಾನ, ನಾ ವಾಯು ಧರ್ಮದವ ಅಂತ ಹೇಳ್ತಾನ, ನಿನಗೆ ಬುದ್ಧತ್ವ ಆಗುವುದಿಲ್ಲ. ಆಮೇಲೆ ಇನ್ನೊಬ್ಬ ಬರ್ತಾನ, ನೀ ಯಾರು ಅಂತ ಕೇಳ್ತಾನ, ನಾನು ಬುದ್ಧ ಧರ್ಮದವ ಅಂತ ಹೇಳ್ತಾನ, ನಿನಗೂ ಆಗುದಿಲ್ಲ. ಕಡಿಗೆ ಒಬ್ಬ ದೂರಿಂದ ಹೊಡ್ಕೋತ ವರ್ಷಗಟ್ಲೆ ಅವನೊಂದು ಕನಸಿರ್ತದ. ಏನು? ಬುದ್ಧನನ್ನ ಕಾಣಬೇಕು, ಬುದ್ಧನನ್ನ ತಿಳಿಬೇಕು ಅಂತ ಹೇಳಿ ಅವನ ಬಲ್ಯಕ್ಕೆ ಬರ್ತಾನ. ಬಂದ ತಕ್ಷಣ ಅವನು ಬಹಳ ವರ್ಷದಿಂದ ಹೊಡ್ಕೋತ ಬಂದಿರ್ತಾನ. ಬುದ್ಧ ಕೊನೆ ಕ್ಷಣದಾಗಿರ್ತಾನ. ಬಂದವನ ನಮಸ್ಕಾರ ಮಾಡಿ, ನಾ ಬುದ್ಧ ಆಗ್ಬೇಕು ಅಂತ. ಅವಾಗ ನೀ ಯಾರು ಅಂತ ಕೇಳ್ತಾನ ಬುದ್ಧ. ಅವನ್ ಮಧ್ಯೆ ಪ್ರಶ್ನೆನ ಅದ. ಅವಾಗ ಅವನಂತಾನ, ನಾ ಯಾರದ ನೆನಪಾರಿನಿ ಅಂತಾನ. ಇಲ್ಲಿ ತನ ಓಡಿ ಬಂದು ನಾ ಯಾರಿದ್ನಿ ಅನ್ನೋದ ನೆನಪಾರಿನಿ ಅಂದ. ಅವಾಗ ಬುದ್ಧ ಹೇಳ್ತಾನ, ಈಗ ನೀ ಬುದ್ಧ ಹಾಗೆ ಬಿಟ್ಟಿ ಅಂತ. ಇನ್ನೇನು ಮಾಡೋದಿಲ್ಲ, ಬುದ್ಧ ಹಾಗೆ ಬಿಟ್ಟಿ.
ನಮ್ಮ ಎಲ್ಲ ತೊಂದರೆಗಳಿಗೆ ಏನು ಕಾರಣ ಅದ ಅಂತಂದ್ರ ನಾವು ಸಿಕ್ಕ ಹಾಕೊಂಡಿ. ವಿ ಆರ್ ಪ್ರೀ ಜಜ್ಮೆಂಟಲ್. ನಾವು ಹಿಂಗ ಸಿಕ್ಕ ಹಾಕೊಂಡೇವಿ. ನಮಗೇನು ತಿಳಿದದ ಅದು ಶ್ರೇಷ್ಠ, ಇನ್ನೇನು ಹೊರಗಿಂದ ಎಲ್ಲ ಏನದ ಅದು ಕನಿಷ್ಠ. ಇದು ಏನಾಗ್ಯದ, ಹಿಂಗ ಆಗಿ ಸತ್ಯದ ದ್ವಾರನ ನಮಗೆ ತೆಗಿಲಾರ್ದಂಗ ಆಗ್ಯದ. ಅದಕ್ಕದಾರ ರೈಡಿಂಗ್ ರೇ ಇಂಟು ಐ ಮೇಡ್ ಮೈ ವೇ ಇಂಟು ದ ಸ್ಕೈ. ಹಿಂಗ ಒಂದಿಷ್ಟು ಮನುಷ್ಯನೇ ಹೊರಗೆ ನೋಡು ಜಗತ್ತು ಎಷ್ಟು ದ್ವಾರದದ. ನೀನ ಒಂದು ಸುಮ್ಮ 4 ಗಾಡಿ ಕಟ್ಕೊಂಡು ನನ್ನ ಮನಿ ಎಷ್ಟು ದ್ವಾರದದ ಅಂದ್ರೆ ಏನ್ ಮಾಡುದು? ಅದೇನ್ ಎಷ್ಟು ಜಗತ್ತೇನ್ ಇಷ್ಟ ಅದೇ? ಒಂದು ಕಿರಣ ಎಷ್ಟು ಕಿಲೋಮೀಟರ್ ಸ್ಪೀಡ್ನ್ಯಾಗ ಹೋಗ್ತದ? ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನ್ಯಾಗ. ಸುಮ್ಮನೆ ನೀವು ಕಲ್ಪನಾ ಮಾಡ್ಬೇಕು. ನಮ್ಮ ಗಾಡಿ ಅದು 100 ಕಿಲೋಮೀಟರ್ ಹೋಗ್ತಾವ, 150 ಓಡಾಕ್ ಹೋಗ್ಸಿದ್ರೆ ಮುಗದ ಬಿಟ್ಟಿರ್ತಾವ. ನಾವು ಬರ್ದಿಲ್ಲ, ನಮ್ಮ ಸುದ್ದಿ ಬಂದಿರ್ತದ ಇಲ್ಲ. ಇದು ಒಂದು ಲೈಟ್ ರೇ 3 ಲಕ್ಷ ಕಿಲೋಮೀಟರ್ ಹೋಗುವಂತ ರೇದೊಳಗೆ ನೀವೆಲ್ಲ ಪ್ರಯಾಣ ಮಾಡಿದ್ರೆ ಈ ಜಗತ್ನಾಗ ಒಂದು ಕ್ಷಣ ವಿಚಾರ ಮಾಡೋದಿ. ಹಾರ್ ಬಿಟ್ರೆ 1 ಸೆಕೆಂಡ್ ಅನ್ನೋದ್ರಾಗ ಭೂಮಿನ ದಾಟಿ ಹೋಗಿರ್ತೀವಿ ನಾವು. 1 ಸೆಕೆಂಡ್, ಧಾರವಾಡ ಅಲ್ಲ, ಭೂಮಿನ ದಾಟಿ ಹೋಗಿರ್ತೀವಿ. ಹಿಂಗ ಲಕ್ಷ ಲಕ್ಷ ಅಲ್ಲ, ಕೋಟಿ ಕೋಟಿ ವರ್ಷ ದಾಟಿದ್ರು ಈ ಜಗತ್ತಿಗೆ ಅಂತ ಇಲ್ಲ, ಕೊನೆ ಅನ್ನೋದಿಲ್ಲ. ಅಂತ ಈ ಜಗತ್ತದ. ಈ ಜಗತ್ತಿನಲ್ಲಿ ನಾವು ಆ ಸತ್ಯವನ್ನ ಅನುಭವಿಸಬೇಕಾಗಿತ್ತಂದ್ರೆ ಒಂದಿಷ್ಟು ಹೊರಗೆ ನೋಡ್ಬೇಕಾಗ್ತದೆ. ಅದು ಬಹಳ ಮಹತ್ವ. ಲಾವುತ್ಸೆ ಕೂತಿದ್ದು ಒಂದ್ ಕಡೆ, ಎಲ್ಲಿ ಒಂದು ನದಿ ದಂಡಿ ಕೆಳ ಮುಂದೆ ಕುಂಡಿರ್ತಿದ್ದ. ಬಹಳ ವಿಶೇಷ ಒಂದು ಲಾವುತ್ಸೆ, ಝನ್ನ ಅವಸ್ಥೆ. ಝನ್ನ ಅವಸ್ಥೆ ಅಂದ್ರೆ ಈಗ ಪ್ರೆಸೆನ್ಸ್ನಾಗ ಇರೋದು, ಸುಮ್ಮಿರೋದು. ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ, ಏನೂ ಇರಲಿಲ್ಲ. ಸುಮ್ಮನೆ ಒಂದು ಲಂಗೋಟಿ, ಒಂದು ನಾಯಿ ಆ ನದಿ ಒಳಗೆ ಕಾಲು ಹಾಕೊಂಡು ಸುಮ್ಕೊಂಡಿರ್ತಿದ್ದ. ಎಲ್ಲ ಕಡೆ ಅವನ ಸುದ್ದಿ ಹೋಗಿತ್ತು. ಎಲ್ಲ ಕಡೆ ಅವನ ಸುದ್ದಿ ಹೋಗಿತ್ತು. ಹೋಗಿ ಅವನು ದೊಡ್ಡ ಗುರು ಅಂತಿತ್ತು. ಆ ಊರಿನ ರಾಜಾಗೂ ಅನಿಸ್ತು, ಏನು ಆ ಗುರುವಿನ ಶಿಷ್ಯ ನಾನು ಆಗ್ಬೇಕು. ಆ ರಾಜಾನ ಅವನ ಬಲೆಗೆ ಬಂದ. ಯಾರ ಹತ್ತೆಗ? ಲಾವುತ್ಸೆ ಹಂತೆಗೆ ಬಂದ. ಲಾವುತ್ಸೆ ಹಂತೆಗೆ ಬಂದು ರಾಜ ಕೇಳ್ತಾನ, ನಾನು ರಾಜ ಅಂತ ಹೇಳ್ತಾನ. ಯಾರನೇ ಅಂತಾನ? ನಾ ರಾಜ ಅಂತ. ಅವಾಗ ಲಾವುತ್ಸೆ ಅಂತಾನ, ನಾ ಏನ್ ಮಾಡ್ಲಿ ಅಂತಾನ. ಸೂರ್ಯನ ಬೆಳಕು ಹಿಂಗ್ ಬೀಳ್ತಿರ್ತದ, ಇವ್ ಅಡ್ಡ ಬಂದ್ ನಿಂದಿರ್ತಾನ, ಅವನ ಮ್ಯಾಲ ನೆಳೆ ಬಿದ್ದಿರ್ತದ. ಅವ ಅಂತಾನ, ನೀ ರಾಜ ಇರಲಿಕ್ಕೆ ಸ್ವಲ್ಪ ಸರಿ, ಸೂರ್ಯನ ಬೆಳಕು ಬೀಳಬೇಕು ನನ್ ಮ್ಯಾಲ ಅಂತ. ನೀ ಯಾಕೆ ನನ್ ಸೂರ್ಯನ ಬೆಳಕಿಗೆ ಅಡ್ಡಾಗಿ ಅಂತ. ಇಲ್ಲ, ನಾನು ನಿನ್ನ ಶಿಷ್ಯ ಆಗ್ಬೇಕು ಅಂತ. ನೀ ನನ್ನ ಶಿಷ್ಯ ಆಗ್ಬೇಕಿರ್ಬೇಕು, ಆದ್ರೆ ನನಗ್ ನೀನು ಗುರು ಆಗ್ಬೇಕತ್ತಿಲ್ಲ ಅಂತ. ಎಷ್ಟು ಆಶ್ಚರ್ಯ. ಆಮೇಲೆ ಹೇಳ್ತಾನ, ನಿಮಗ ಹಿಂಗಿರೋದು ನೋಡಿ ನನಗೆ ಬಹಳ ಕೆಟ್ಟ ಅನ್ಸದ, ಒಂದ್ ದೊಡ್ಡ ಮನಿ ಕಟ್ಟಿಸ್ಬೇಕಂತ. ಎಷ್ಟು ದೊಡ್ಡ ಕಟ್ಟಿಸ್ಬೇಕತಿ ಅಂತ. ನನ್ನ ಅರಮನೆ ಅದಲ್ಲ, ಅಷ್ಟು ದೊಡ್ಡದು ಒಂದು ಕಟ್ಟಿಸ್ಬೇಕತೀನಿ. ಎಷ್ಟು ದೊಡ್ಡದ ನಿನ್ನ ಅರಮನೆ? ಬಹಳ ದೊಡ್ಡದ ಅಂತ. ನನ್ನ ಅರಮನೆ ಎಷ್ಟು ದೊಡ್ಡದ ಗೊತ್ತೇನು ನಿಮ್ಗೆ ಅಂತ. ಎಷ್ಟು ದೊಡ್ಡದ? ಇದೆಲ್ಲ ಜಗತ್ತ ನನ್ನ ಅರಮನೆ. ಇದರಾಗ ನಿನ್ನ ಅರಮನೆ ಇಷ್ಟ ಅದ. ಎಂದ ನೀ ಅದರಿಂದ ಹೊರಗೆ ಬರ್ತಿ ಅಂದ ನೀ ಲಾವುತ್ಸೆ ಅಕ್ಕಿ ಅಂತ. ಎಷ್ಟು ವಿಶೇಷದ ಈ ಕಾವ್ಯ. ಏನ್ ಹೇಳ್ತದ ಅಂತಂದ್ರ, ಈಗ ನೋಡ್ರಿ ಒಂದೊಂದು ಲೈನ್ ನಾ ಹೇಳ್ಕೋತ ಹೋಗ್ತೀನಿ. ಅವ್ರು ಹೇಳ್ತಾರೆ ಅಂದ್ರ, ಒಬ್ಬ ಧ್ಯಾನ ಸಾಧಕ ಈ ಆಕಾಶದಲ್ಲಿ ವಿಹರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಮನಸ್ಸ ಯಾವಾಗ ಆಕಾಶದ ಎತ್ತರಕ್ಕೆ ಹೋಗಾಕ ಶುರು ಆಗ್ತದ, ಅವಾಗ ಅವನ ಊರ ನೆನಪಾಗ್ತದ. ಅವಾಗ ಅವ ಆ ಊರವ ಅಲ್ಲ. ಇನ್ನಷ್ಟು ಮ್ಯಾಲ ಹೋದ್ಮೇಲೆ ಅವನ ದೇಶ ನೆನಪಾಗ್ತದ. ಅವ ಒಂದು ದೇಶದವ ಅಲ್ಲ. ಇನ್ನಷ್ಟು ದೂರ ಹೋದ್ಮೇಲೆ ಅವನ ಗ್ರಹನು ನೆನಪಾಗ್ತದ. ಅಂದಾಗ ಅವ ಭೂಮಿಯವ ಅಲ್ಲ. ಧ್ಯಾನದೊಳಗೆ ಹಂಗ ಹೋಗ್ತಾ ಇರ್ಬೇಕು. ನಮಗ್ ಮತ್ತ ಗಟ್ಟಿ ಏನ್ ಮಾಡ್ತೇವೆ ಅಂದ್ರೆ, ಮನಿ ಬಿಟ್ಟು ಎಲ್ಲರ ಹೋಗಿ ಅಂತ ನಾವಂತೆ. ಮನಿ ಬಿಟ್ಟು ನಾವು ಹೋಗೋದಿಲ್ಲ, ನಮ್ ಮನಸ್ಸ ಹೋಗಾಕ ತಯಾರಿಲ್ಲ ಇಲ್ಲ. ಸುಮ್ಮನೆ ನಿಮ್ಗೆ ಮೇಲಿನ ಮೇಲೆ ಯಾಕೆ ಕತಿ ಹೇಳೋದಂದ್ರ ಸ್ವಲ್ಪ ಎಚ್ಚರ ಆಗಲಿ ಅಂತೇಳಿ. ಯಾಕಂದ್ರೆ ಈಗ ರೀಲ್ಸ್ ನೋಡಿ ನೋಡಿ ಬೇಗ ಹೇಳಿಬಿಡಂಗ, ಬೇಗ ಹೇಳುದು ಬೇಗ ಕೇಳುದು ಶುರುವಾಗ್ಯ. ಬುದ್ಧ ಹೊಂಟಿದ್ದವನು. ಬುದ್ಧನ ಜೊತೆ 2 ಶಿಷ್ಯರು. ಬುದ್ಧನ ಕಥೆಗಳ ಅಷ್ಟು ಚಂದ. ಒಬ್ಬರ ಮನ್ಯಾಗ ಇಟ್ಟು ದೊಡ್ಡ 2 ಕುಂಬಳಕಾಯಿ ಕೊಟ್ಟಿದ್ದ.
ಅವು ಎರಡು ಕುಂಬಳಕಾಯಿ ಒಬ್ಬ ಶಿಷ್ಯನ ಮೇಲೆ ಹರಿಸಿದ ಬುದ್ಧ, ಬೇಕತ್ಲೆ ಹರಿಸಿದ್ದ. ಕೆಟ್ಟ ಮಧ್ಯಾಹ್ನದ ಸಮಯ ಹೊಂಟಿದ್ದ. ಅದು ಒಂದು ಸ್ವಲ್ಪ ನಡೆದ ಮುಂದೆ ಒಂದು 5-6 ಕಿಲೋಮೀಟರ್ ಆದ್ಮೇಲೆ ಅವನ ಆಮ್ರವನ ಇತ್ತು, ಅಲ್ಲಿ ಹೋಗ್ಬೇಕಾಗಿತ್ತು. 1-2 ಕಿಲೋಮೀಟರ್ ನಡೆಯುದ್ರಾಗ ಅವ್ನು ವಾಜ್ಯ ಆಗಿತ್ತು. ಶಿಷ್ಯ ಹಿಂದೆ ನಿಂತಾವ, ಮುಖ ಎಕ್ಕಡ್ರೆ ಆಗಿತ್ತು, ಬಿಸಿಲು ಬೇರೆ ಇತ್ತು. ಅವಾಗ ಬುದ್ಧ ಅವನ ಕಡೆ ನೋಡಿ ನಕ್ಕ, ಒಂದು ಕುಂಬಳಕಾಯಿ ಇಳಿಸು ನಡಿಯಂತ. ಒಂದು ಕುಂಬಳಕಾಯಿ ಅಲ್ಲೇ ಬಿಟ್ಟ. ಅವ್ನ್ ಹಗರಾತ್ಲ, ಅವನು ಸಂತೋಷ ಆತು, ನಡ್ಯಾಕ್ ಶುರು ಮಾಡಿದ. ಅವಾಗ ಇನ್ನಷ್ಟು ಮುಂದೆ ಹೋಗೋಣ, ಅದು ವಾಜ್ಯ ಅನ್ಸಾಕ, ಬಿಸಿಲಿತ್ತಲ್ಲ. ಅದಕ್ಕೆ ಬುದ್ಧ ಮತ್ತೆ ನೋಡಿನಕ್ಕ ಅದೊಂದು ಕುಂಬಳಕಾಯಿ ಇಳಿಸಂತ. ಇಳಿಸಿ ಮತ್ತೆ ನಡ್ಯಾಕತ್ತ. ಇನ್ನೊಂದ್ ಸ್ವಲ್ಪ ಹೋಗೋಣ, ಬುದ್ಧ ಹೊಳ್ಳಿ ನೋಡಿನಕ್ಕ ಅದೊಂದು ಕುಂಬಳಕಾಯಿ ಇಳಿಸಂದ. ಆಶ್ಚರ್ಯ ತಿಂದ ಯಾರಿಗೆ? ಶಿಷ್ಯನಿಗೆ. 22 ಕುಂಬಳಕಾಯಿ, ಒಂದ್ ಅಲ್ಲಿ ಇಳಿಸಿದ್ದೆ, ಒಂದ್ ಇಲ್ಲಿ ಇಳಿಸಿದೆ, ಇನ್ನೇನ್ ಇಳಿಸಿದ್ರಿ ಅಂತಂದ. ಅವಾಗ ಬುದ್ಧ ಹೇಳಿದ, ಕುಂಬಳಕಾಯಿ ಇಳಿಸಿನಂತೆ ಏನ್ ತೆರೆಯಾಗದಲ್ಲ ಅದನ್ನ ಇಳಿಸಬಾರ್ದ. ಅಂದಾಗ ನೀ ಆರಾಮಿರ್ತಿ. ಧ್ಯಾನ ಅಂತಂದ್ರೆ ಹಿಂಗ ಮನಸ್ಸಿನಿಂದ ಎಲ್ಲವನ್ನ ಖಾಲಿ 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 ಮಾಡೋದೇ ಧ್ಯಾನ. ನಾವ್ ಎಷ್ಟು ಭಜನಾ ಮಾಡಿದ್ರೆ ಏನು, ಎಲ್ಲ ಮಾಡೋದು ಎದಕ್ಕಂದ್ರ ನಾವು ನೆನಪರಾಕ. ಅದ್ರ ಉಲ್ಟಾ ಗುಳಿಗೆ ತಗೊಳಕತ್ತೇವ ನಾವು ನೆನಪಿಡಾಕ. ಇಟ್ ಇಸ್ ಅ ನೇಚರ್ ಗಿಫ್ಟ್. ಹಂಗಂತ ಎಲ್ಲ ನೆನಪಾರಿರಿ. ಮತ್ತ ಧ್ಯಾನ ಅವಸ್ಥೆಯಲ್ಲಿ ಮನಸ್ಸನ್ನ ಖಾಲಿ ಮಾಡಬೇಕು. ಅಂತ ಧ್ಯಾನಸ್ಥ ಸಾಧಕ ಹೆಂಗ್ ಮಾಡ್ತಾನ ನೋಡ್ರಿ ಇಲ್ಲಿ. ಐ ಫೆಲ್ಟ್ ನೈದರ್ ದ ಸ್ಪೀಡ್ ನಾರ್ ದ ಸ್ಪೇಸ್. ಒಂದು ಕ್ಷಣಕ್ಕೆ ಹೋದ ಮ್ಯಾಲ ಅವನ ಮನಸ್ಸಿನಾಗ ಏನಿಲ್ಲ, ಯಾವ ಮನಿ ಇಲ್ಲ, ಆದ್ರಿಂದ ಅವನ್ ಗೃಹಸ್ಥ ಅಲ್ಲ. ಯಾವ ಆಶ್ರಮ ಇಲ್ಲ, ಆದ್ರಿಂದ ಅವನ್ ಸನ್ಯಾಸಿ ಅಲ್ಲ. ಅಲ್ಲಿ ಸತಿ ಇಲ್ಲ, ಆದ್ರಿಂದ ಅವ ಪತಿ ಅಲ್ಲ. ಅಲ್ಲಿ ಪತಿ ಇಲ್ಲ, ಆದ್ರಿಂದ ಅವ ಸತಿ ಅಲ್ಲ. ಏನರೇ ಆಗೋದಲ್ಲ, ಎಲ್ಲ ಸವಕಾಶ ಸವಕಾಶ ತಕ್ಕೋತ್ ಹೋದಂಗ ನೈದರ್ ದ ಸ್ಪೀಡ್ ನಾರ್ ದ ಟೈಮ್. ಎಲ್ಲ ಸರ್ಕೋತ್ ಹೋಗ್ತದ. ಆ ಏನ್ ಹೇಳ್ತಾರ ಅವ್ರು ಥ್ರೂ ದ ಮಿಲ್ಕಿ ವೇ ಮೈ ವೇ ವಿಸ್ಡ್ ಅಗೇನ್ ಅಂಡ್ ಅಗೇನ್. ಅದು ಇಷ್ಟು ಒಳಗ ಹೋಗ್ತದ. ಮನಸ್ಸಿನ ಎಲ್ಲಾ ನೆನಪುಗಳು ಅಳದ್ ಹೋಗ್ತಾವ. ಅಳದ್ ಹೋದಾಗ ಏನಾಗ್ತದ? ಡೆಪ್ತ್ ಡೀಪನ್ಸ್ ಅಂಡ್ ಎಕ್ಸ್ಟೆಂಡೆಡ್. ಯಾವಾಗ ನಾ ಏನೂ ಅಲ್ಲ ಅಂದಾಗ ಏನ್ ಲಿಮಿಟ್ ಇರ್ತದ? ಈಗ ನಾ ಧಾರವಾಡದವ ಅಂದಾಗ ಧಾರವಾಡ ಲಿಮಿಟ್ ಇರ್ತದ, ಇರೋದಿಲ್ಲ. ನಾನು ಭಾರತ ದೇಶದವ ಅಂದಾಗ ಈ ದೇಶ ಲಿಮಿಟ್ ಆಗ್ತದ. ನಾ ಏನನ್ನ ಮನಸ್ಸಿನಾಗ ಇಡ್ತೀನಿ ಅಷ್ಟು ನಾ ಆಗ್ತಿರ್ತೀನಿ. ಏನನ್ನು ಇಡ್ಲಾರ್ದ ಬಯಲಾಗ್ಬಿಟ್ರ ಮುಗಿತ್ಲ, ಲಿಮಿಟ್ಲೆಸ್. ಒಬ್ಬ ಧ್ಯಾನ ಸಾಧಕ ಆಗುದಂದ್ರ ಸಾವಕಾಶ ಎಲ್ಲವನ್ನ ತೆಗೆದು ಅದು ಧ್ಯಾನ. ಅವಾಗ ಹೇಳ್ತಾರ ಡೆಪ್ತ್ ಡೀಪನ್ಸ್ ಅಂಡ್ ಎಕ್ಸ್ಟೆಂಡೆಡ್. ಎಷ್ಟು ಎಕ್ಸ್ಟೆಂಡ್ ಆಯ್ತು? ಇನ್ಫೈನೈಟ್ ಆಗಿ ಎಕ್ಸ್ಟೆಂಡ್ ಆಯ್ತು. ಅವಾಗ ಅವನ ಮನಸ್ಸು ಹೆಂಗಾಗ್ಯದ? ಈಗ ಸುಮ್ಮನೆ ನಿಮ್ ಮನಸ್ಸು ಹಂಗಾಗ್ಯದ ಅಂತ ವಿಚಾರ ಮಾಡ್ರಿ. ಈಗ ನೀವ್ ಏನೋ ಅಲ್ಲ, ಎಷ್ಟು ವಿಶಾಲ ಆಗ್ಯದ. ಅಲ್ಲಿ ಟೈಮ್ ಇಲ್ಲ, ಸ್ಪೇಸ್ ಇಲ್ಲ, ಯಾವ ದೇಶ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ. ಅವಾಗ ಮನಸ್ಸು ಏನಾಗಿರ್ತದ? ಸ್ತಬ್ಧ ಆಗಿರ್ತದ. ಅದಕ್ಕೇನಂತಾರ? ಸ್ತಬ್ಧ. ಆ ಸ್ತಬ್ಧ ಸ್ಥಿತಿಯಲ್ಲಿ ಒಂದು ಪ್ರಜ್ಞೆ ಹುಟ್ಟುತ್ತದ ಅಂತ. ನಮ್ಮ ಸಾಧನೆ ಎಲ್ಲ ಮೂಲಿದ ಆ ಸ್ತಬ್ಧ ಸ್ಥಿತಿಯಲ್ಲಿ. ಯಾವ ಸ್ತಬ್ಧ ಸ್ಥಿತಿಯಲ್ಲಿ? ಎಲ್ಲಾ ಶಾಂತ ಆದಾಗ ಒಂದು ಪ್ರಜ್ಞೆ ಹುಟ್ಟುತ್ತದೆ. ಆ ಪ್ರಜ್ಞೆ ಹುಟ್ಟಿದಾಗ ಇದು ಮುಂದಿನ ಬರ್ತದೆ. ಏನಂತಾರ? ವಾಟ್ ಎಕ್ಸ್ಟೆಂಡ್ಸ್, ವಾಟ್ ಡೀಪನ್ಸ್. ಮತ್ತೆ ಇದು ಎಲ್ಲ ಶಾಂತ ಆತಲ್ಲ, ಇಲ್ಲಿ ತನಕ ಇದ್ದದ್ದು ಏನು? ಎಲ್ಲಿಂದ ಬಂತು? ಯಾವ್ದಿದು ಅಂದಾಗ ಅವರ ಹೇಳ್ತಾರ ನಥಿಂಗ್ ನಥಿಂಗ್. ಶೂನ್ಯತ್ವದ ಜ್ಞಾನ ಆಗಕ್ಕೆ ಶುರುವಾಗ್ತದೆ. ಅವಾಗ ಗೊತ್ತಾಗ್ತದ ಇದು ಏನು ತೋರ್ಯದ ಎಲ್ಲ ಅಡಗೋದು ಎದ್ರಾಗ? ಶೂನ್ಯದ. ಇದು ಎಲ್ಲಿಂದ ಬಂದದ? ಶೂನ್ಯದಿಂದ ಬಂದದ. ಈಗ ಇದ್ದದ್ದೆಲ್ಲ ಏನದ? ಶೂನ್ಯದ. ಶಾಂತ ಆಗಿರ್ತದೆ. ಎಷ್ಟು ಶಾಂತ ಆಗ್ತದೆ. ಆಗುದಿಲ್ಲ? ಸುಮ್ಮನೆ ಹಂಗ ವಿಚಾರ ಮಾಡಿ ನೋಡಿ. ಅವಾಗ ಹೇಳ್ತಾರೆ ಹೆಂಗದ ಸತ್ಯ ಅಂತ ಹೆಂಗ್ ಗೊತ್ತಾಗ್ತದಂದ್ರ ಅವ್ರು ಹೇಳ್ತಾರೆ ದಿಸ್ ಏನದ ದ ಲಿಮಿಟೆಡ್ ಫ್ರಮ್ ದ ಲಿಮಿಟ್ಲೆಸ್. ಈ ಜಗತ್ತೆಲ್ಲ ಲಿಮಿಟೆಡ್ ಅದ, ಸತ್ಯ ಹೆಂಗದ? ಲಿಮಿಟ್ಲೆಸ್. ಎದರಿಂದ ಲಿಮಿಟ್ ಆಗ್ಯದ ಇದು ಜಗತ್ತ? ಎರಡು ವಸ್ತುಗಳಿಂದ ಲಿಮಿಟ್ ಆಗ್ಯದ. ಎರಡು ಡೈಮೆನ್ಷನ್ ಅಂತಾರ. ಒಂದು ಟೈಮ್, ಅನದರ್ ಸ್ಪೇಸ್. ಎಲ್ಲಿ ಲಿಮಿಟ್ ಅದ ಅಲ್ಲಿ ಚಲನೆ ಅದ.
ಎಲ್ಲಿ ಲಿಮಿಟ್ ಅದ ಅಲ್ಲಿ ಬದಲಾವಣೆ ಅದ. ನೋಡಿ ಎಷ್ಟು ಚಲೋ ಅದ. ನಾವೆಲ್ಲರೂ ಈ ಶರೀರವನ್ನು ಇಟ್ಟುಕೊಂಡಾಗ ಎರಡು ರೀತಿಯಿಂದ ಚಲನೆ ಮಾಡ್ತಿರ್ತೇವೆ. ಒಂದು ಕಾಲದ ದೃಷ್ಟಿಯಿಂದ, ಒಂದು ದೇಶದ ದೃಷ್ಟಿಯಿಂದ. ದೇಶ ಅಂದ್ರೆ ಸ್ಪೇಸ್. ದೇಶದ ದೃಷ್ಟಿಯಿಂದ ಚಲನೆ ಮಾಡಿದೇವೆ ಅಂದ್ರೆ ಸ್ಥಾನಾಂತರ ಆಗ್ತೇವೆ. ಈಗ ಮುಂಜಾನೆ ಮನೆಯಾಗಿದ್ವಿ, ಈಗ ಇಲ್ಲಿ ಬಂದ್ವಿ, ಇನ್ನ ಮುಂದೆ ಹೋಗ್ತೇವೆ. ಹಿಂಗ್ ಚಲನೆ ಇಲ್ಲ. ಈ ಜಗತ್ತ ಚಲನೆ ಒಳಗ ಯಾವ್ದು ಖಾಲಿ ನಿರ್ತದ ಹೇಳ್ರಿ ಜಗತ್ನ್ಯಾಗ? ಸುಮ್ಮನೆ ಈ ಭೂಮಿ ಒಳಗ ನಾವು ತಂಡ ಕೂತೇವೆ ಅನ್ಸಾಕತ್ತದ. ತಾಸಿಗೆ 1000 ಕಿಲೋಮೀಟರ್ ಸ್ಪೀಡ್ನ್ಯಾಗ ಹೊಂಟದ ಇದು ಭೂಮಿ. ನಾವೇನ್ ತಂಡ ಕೂತೇವೆ? ಎಲ್ಲಾ ದೊಡ್ಡ ದೊಡ್ಡ ಸೆಲೆಸ್ಟಿಯಲ್ ಬಾಡೀಸ್ ಏನದಾವ, ಸ್ಟಾರ್ಸ್ ಎಲ್ಲ ಚಲನೆ ಒಳಗದ. ಇನ್ನು ಸಣ್ಣ ಸಣ್ಣ ಎಲೆಕ್ಟ್ರಾನ್ ತಗೊಂಡ್ರಂತೂ 1,00,000 ಕಿಲೋಮೀಟರ್ ಸ್ಪೀಡ್ನ್ಯಾಗ ಹೊಡಾಕತ್ತ. ಅಂದ್ರೆ ಎಲ್ಲಾ ಚಲನೆ ಒಳಗದ. ಯಾವ್ದು ಚಲನೆ ಒಳಗದ ಅದು ಸತ್ಯ ಅಲ್ಲ. ತಿಳಿತಿಲ್ಲೋ? ಯಾವುದು ನಿಶ್ಚಲವಾಗಿ ನಿಂತದ ಇದಕ್ಕೆಲ್ಲ ಆಧಾರವಾಗಿ ಅದೇ ಸತ್ಯ. ಇದು ಅವನಿಗೆ ತಿಳಿತದ. ಇಲ್ಲಿ ನಾವು ಹೋಗ್ಬೇಕಾಗ್ಯದ ಅಂತ. ಹೆಂಗದ ಇದು ಅಧ್ಯಾತ್ಮ? ಅದು ಅಂದ್ರೆ ಲಿಮಿಟೆಡ್ ಫ್ರಮ್ ಲಿಮಿಟ್ಲೆಸ್. ಕಾಲದ ದೃಷ್ಟಿಯಿಂದ ಚಲಿಸಿದಾಗ ಏನಾಗ್ತದ? ಅವಸ್ಥಾಂತರ ಆಗ್ತದೆ. ನಾವೆಲ್ಲ ತೊಟ್ಲಾಗಿದ್ದವ್ರ ಈಗೆಲ್ಲ ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಗ್ರೇವಿ ಯಾರ್ಡ್, ಸ್ಮಶಾನದ ಕಡೆ ಹೊಂಟೇವಿ. ಕಾಲದ ಸ್ಪರ್ಶ ಆದಂಗ ಹಿಂಗ ಬಾಲ್ಯ, ಯೌವನ, ಮುಪ್ಪ ಬಂದು ಹೋಗಂಗಿಲ್ಲ. ಯಾವ ವಸ್ತು ಖಾಯಂ ಇರ್ತದೆ ಈ ಜಗತ್ನಾಗ? ಸುಮ್ಮನೆ ಇದು ನೋಡೋ ರೀತಿ. ಯಾವುದು ಬದಲಾಗ್ತದ ಅದು ಸತ್ಯ ಅಲ್ಲ. ಇದು ಧ್ಯಾನ. ಇಷ್ಟ ಮಾಡ್ರಿ ಅಂತ ಹೇಳಕತ್ತಾರ. ನೀವೇನೋ ಒಂದು ಬಿಡುವುದಿಲ್ಲ, ಹಿಡಿಯುವುದಿಲ್ಲ, ಏನು ಮಾಡೋದಿಲ್ಲ. ಸುಮ್ ಕುಂಡ್ರಿ. ಏನದ? ಭಾವನೆಗಳದಾವ. ಇವ್ ನಮ್ ಗೆಳೆಯ ಬಾಳ ಚಲೋ, ಇವ್ ಇರ್ಲಿಲ್ಲ ಅಂದ್ರೆ ನಾ ಇಲ್ಲ, ನಾ ಇರ್ಲಿಲ್ಲ ಅಂದ್ರೆ ಇವ್ ಇಲ್ಲ ಅಂತೇವಿ. ಸುಮ್ಮನೆ ಒಂದು 10 ರೂಪಾಯಿ ಕೇಳಿದಾಗ ಕೊಡ್ಲಿಲ್ಲ ಅಂದ್ರೆ ಮುಗ್ದ ಬಿಡ್ತು. ಮರದಿವ್ಸ ನೀ ಯಾರೋ ನಾ ಯಾರೋ ಬದಲಾಗೋದಿಲ್ಲ. ಅಂದ್ರೆ ನಾವೇನ್ ತಿಳ್ಕೊಂಡೀವಿ, ನಾವು ಖಾಯಂ ಇರ್ತೀವಿ ಅಂತ. ನಮ್ ಗೆಳೆತನ ಖಾಯಂ ಇರ್ತದ, ನಮ್ ಬಂಧನಗಳ ಖಾಯಂ ಇರ್ತಾವ. ನಾವೆಲ್ಲ ಅದೇವಿ ಅಂತ ಹೋರಾಟ ನಡೆಸೇವಿ. ಇಲ್ಲಿ ಅಪ್ಪಗಳು ಅಂತಾರ, ಒಂದು ಕ್ಷಣ ಶಾಂತ ಆಗಲಿ, ಅದು ಧ್ಯಾನ. 23 ತಾಸು ಏನಾರೇ ಮಾಡ್ರಿ ಅಲ್ಲ. ಮನಿಯ ನೆನೆಸಿ ದಿನವ ಕಳೆಯಲಿ ಬೇಡ, ಕಣಿಯ ಪೂಜಿಸಿ ದಿನವ ಕಳೆಯಲಿ ಬೇಡ. ಕ್ಷಣದೊಳಗಣ ಅರ್ಧ ಕ್ಷಣವಾದರೂ ನಿಜದ ನೆನೆಯೇ ಸಾಕು, ಬೆಂಕಿ ಒಳಗೊಳ್ಳಗುಣ ಬಿಸಿ ನೀರೊಳಗುಂಟೆ ಗುಹೇಶ್ವರ. ಒಂದು ಕ್ಷಣ ಈ ಧ್ಯಾನ ಅವಸ್ಥೆಯನ್ನ ಅನುಭವಿಸಿರಿ, ಅದೇ ಕ್ಷಣ ಬುದ್ಧ ಆಗಿಬಿಡ್ತೀವಿ ಅಂತ. ಏನ್ ಸನ್ಯಾಸಿಗಳೇ ಬುದ್ಧ ಆಗ್ಬೇಕಂತಿಲ್ಲ. ಸನ್ಯಾಸಿ ತಿಳ್ಕೊಂಡ್ರೆ ಬುದ್ಧ ಅಲ್ಲ. ಇಲ್ಲ, ನಾವು ಗೃಹಸ್ಥರ ತಿಳ್ಕೊಂಡ್ರೆ ಬುದ್ಧ ಅಲ್ಲ. ಏನದ ಅಂದ್ರ ಅಲ್ಲ. ಅದಕ್ಕ ನಾವು ಬದಲಾಗೋದು ಏನೇನದ? ಏನದ? ಲಿಮಿಟ್ಲೆಸ್ ಫ್ರಮ್ ಲಿಮಿಟೆಡ್ ಫ್ರಮ್ ಲಿಮಿಟ್ಲೆಸ್, ಡೈಯಿಂಗ್ ಫ್ರಮ್ ಡೆತ್ಲೆಸ್. ಇದೆಲ್ಲ ಏನು ತೋರ್ಯದ, ಇದಕ್ಕ ಹಿಂದೊಂದು ಆಧಾರವಾಗಿ ನಿಶ್ಚಲವಾಗಿ ಪರಮ ಸತ್ಯದ. ಅದನ್ನು ಅನುಭವಿಸಬೇಕಾಗ್ಯದ. ನಾವು ಜಗತ್ತಿನ ಗೊಡವೆಯಿಂದ ಒಂದಿಟ್ಟು ಹಿಂದಕ್ಕೆ ಸರಿಬೇಕಾಗ್ಯದ. ನಾವು ಅವರ ಹೇಳ್ತಾರ, ದ ಮಲ್ಟಿಪಲ್ ಫ್ರಮ್ ನಾನ್ ಡಿವೈಡ್. ಇಲ್ಲಿ ಎಷ್ಟು ವೈವಿಧ್ಯ ಅದ, ಎಲ್ಲ ಕರಗಿದ ಮ್ಯಾಲ ಒಂದ ಆಗಿಬಿಡಿತ. ಅದು ಹೆಂಗದ ಅಂತಂದ್ರ ಮುಂದಿನ ಶಬ್ದನ್ಯಾಗ ಸ್ವಲ್ಪ ಹೇಳ್ತಾರ. ಈ ಕಾವ್ಯ ಸ್ವಲ್ಪ ಕೇಳಿದ್ರೆ ಬಹಳ ಚಲೋ. ನೀವು ಇದನ್ನ ಮ್ಯಾಲಿನ ಮ್ಯಾಲ ಹೋದ್ರಿ ನೀವು ಧ್ಯಾನಿಗಳೇ ಆಗ್ಬಿಡ್ತೀರಿ. ಈಗ ಮುಂದಿನ ಶಬ್ದ ಹೆಂಗದಾವ್ ನೋಡ್ರಿ, ಒಂದ್ ಸ್ವಲ್ಪ ನೋಡ್ರಿ. ಈಗ ಇಷ್ಟ ಅವನಿಗೆ ಧ್ಯಾನಿಗೆ ಅನಿಸಿರ್ತದ, ಸಾಧಕಗೆ ಏನಾಗ್ಯದ? ಮನಸ್ಸು ಸ್ತಬ್ಧ ಆಗ್ಯದ, ಯಾವ ಎಲ್ಲೆಗಳಿಲ್ಲ. ಅವನಿಗೆ ಗೊತ್ತಾಗ್ಯದ ಎಲ್ಲಾ ಸರಿತಾವ, ಚಲಿಸ್ತಾವ. ಚಲಿಸ್ಲಾರ್ದಂತ ಒಂದು ಸತ್ಯ ಐತಿ. ಅದನ್ನ ಸ್ತಬ್ಧ ಆದಾಗ ಅದೇ ತಾನಾಗಿರ್ತಾನ. ಅದರ ಬಗ್ಗೆ ಅವ್ರು ಹೇಳ್ತಾರ, ಹೆಂಗದ ನೋಡ್ರಿ. ಇಲ್ಲಿ ಅವ್ರು ಹೇಳ್ತಾರ, ವಾಟ್ ಅ ಮಿಸ್ಟ್ರಿ ದಿಸ್ ಸ್ಕೈ ಈಸ್. ಈ ಧ್ಯಾನ ಪ್ರಯಾಣ ಆಗ್ತದ, ಎಷ್ಟು ಆಶ್ಚರ್ಯ ಅದ, ಎಂತ ಅದ್ಭುತ ಅದ. ಏನ್ ಅನುಭವ ಆಗ್ತದ ಅಂದ್ರೆ, ಐ ಸೀಸ್ ಇಟ್ ನಾಟ್. ಇದೇನು ಭೌತಿಕ ಕಣ್ಣದ, ಈ ವಸ್ತುವನ್ನು ಮುಂದಿಟ್ಟುಕೊಂಡು ಹೆಂಗ ನೋಡ್ತೀನಿ, ಸತ್ಯವನ್ನ ನೋಡಾಕ ಬರುದು. ನಮ್ಮ ದೇವರು ಹೆಂಗಿರ್ತಾವ? ಅವು ದೊಡ್ಡವರೇ ಇರ್ತಾವ, ಸಣ್ಣವರೇ ಇರ್ತಾವ. ಮತ್ತ ಅವು ದೇವ್ರ ಹೊರಗೆ ಬಂದ ಜಗಳಾಡ್ತಾವ. ಕೆಲವು ವೆಜಿಟೇರಿಯನ್ ಇರ್ತಾವ, ಕೆಲವು ನಾನ್ ವೆಜಿಟೇರಿಯನ್ ಇರ್ತಾವ.
ಅಂದ್ರೆ ನಮ್ಮ ಕಲ್ಪನೆ ಅದನ್ನ ಮಾಡಬಾರ್ದಂತಲ್ಲ, ಅದರ ಸತ್ಯವನ್ನ ಅರಿಬೇಕಲ್ಲ, ಪರಮ ಸತ್ಯವನ್ನ ನಾವು ಅನುಭವಿಸಬೇಕಲ್ಲ, ಒಂದು ಕ್ಷಣಾರೆ ನಾವು ಅದ್ರೊಳಗೆ ನಿಲ್ಲಬೇಕಲ್ಲ. ಈ ಬದುಕಿನ ಒಂದು ದೀಪ ಆರೋದ್ರಾಗ ನಾವು ಒಂದು ಪರಮ ಸತ್ಯದ ಒಂದು ಜುಳುಕರೆ ನಮ್ಮ ತಲೆಯಾಗ ಬರ್ಬೇಕು. ಅದು ಬಹಳ ಮಹತ್ವದ್ದು. ಐಸ್ ಕೆನಾಟ್ ಸೀ ಇಟ್. ಆಮೇಲೆ ಹೇಳ್ತಾರೆ ಹ್ಯಾಂಡ್ಸ್ ಆಫ್ ಕೋರ್ಸ್ ಫೇಲ್ ಟು ಹೋಲ್ಡ್ ಇಟ್. ಹಿಡಿಬೇಕಾದ್ರೆ ಒಂದು ಆಕಾರ ಬೇಕಲ್ಲ. ಇದನ್ನ ಹಿಡಿತೀನಿ ಅಂತಂದ್ರೆ ನಾವು ಕೈಲಿ ಹಿಡಿತೀನಿ ಅಂದ್ರೆ ಭೌತಿಕ ಲಕ್ಷಣಗಳು ಬೇಕಾಗ್ತಾವ. ಹೌದಿ? ಈಗ ಗಾಳಿ ಹಿಡಿಯಾಕ ಬರ್ತೈತೆ ಅಂದ್ರೆ ಕೈಗೆನ ಗಾಳಿ ಭೌತಿಕ ಇದ್ರು ಸ್ವಲ್ಪ ಸೂಕ್ಷ್ಮ ಆದ್ರೆ ಹಿಡಿಯಾಕ ಬರೋದಿಲ್ಲ. ಇನ್ನು ಮನಸ್ಸಿಲೇರೆ ಹಿಡಿತೀನಿ ಅಂದ್ರೆ ಅದಕ್ಕೂ ಕೆಲವು ಲಕ್ಷಣ ಬೇಕಾಗ್ತಾವ. ಈ ಹೂವನ್ನ ನೀವು ಮನಸ್ಸಿಲೆ ಚಿಂತನೆ ಮಾಡಾಕ್ ಬರ್ತದ. ಯಾಕೆ? ಇದು ಹಳದಿ ಅದ, ಇದು ಈ ಆಕಾರದ, ಹಿಂಗ ಏನೂ ಕ್ವಾಲಿಟೀಸ ಇಲ್ಲ ಅಂದ್ರೆ ಮನಸ್ಸು ಏನಾಗ್ತದೆ? ಈಗ ಹಳದಿ ಅದ ಅಂತಂದ್ರೆ ಮನಸ್ಸಿನೊಳಗೆ ಹಳದಿ ವೃತ್ತಿ ಹೇಳ್ತದ, ರಿಪಲ್ಸ್ ಅಂತಾರ. ಹಿಂಗ ಏನೋ ವೃತ್ತಿನ ಹೇಳ್ದಾಗ ಅನುಭವಿಸುವಂತ ವಸ್ತು ಯಾವುದು? ಪರಮ ಸತ್ಯ. ಏನರೇ ವೃತ್ತಿಯನ್ನು ಎಬ್ಬಿಸಿ ಅನುಭವಿಸ್ತೇನೆ ಅಂತ ಹೋದ್ರ ಅದಕ್ಕೆ ನಮ್ಗೆ ಏನಾಗ್ತದ? ನಾ ಅಂತ ಧ್ಯಾನಿ, ನಾ ಇಂಥ ಜ್ಞಾನಿ, ಇದು ಶುರು ಆಗ್ತದ. ನಮ್ದ ಶ್ರೇಷ್ಠ ಪಥ, ನಿಮ್ದ ಶ್ರೇಷ್ಠ ಪಥ, ಎಲ್ಲಾನು ಥಂಡಗಾಗ ಯಾವ ಪಥ? ಎಲ್ಲಿವರೆಗೆ ಇದು ಮನಸ್ಸಿನ ಕಲ್ಮಶದ ಅಪುಗಳಂತಾರ, ನೀವು ಆಧ್ಯಾತ್ಮಿಕ ಪಥಿಕ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರ ಹ್ಯಾಂಡ್ಸ್ ಆಫ್ ಕೋರ್ಸ್ ಫೇಲ್ ಟು ಹೋಲ್ಡ್ ಇಟ್ ಬೀಯಿಂಗ್ ಬಿಯಾಂಡ್ ದ ಫಾರ್ಮ್ಸ್ ಅಂಡ್ ಪ್ಲೆಸರ್ಸ್. ಅಲ್ಲಿ ವಸ್ತುಗಳಿಂದ ಭೌತಿಕ ಸುಖ ಇಲ್ಲ, ಅದರ ಪರಮ ಆನಂದದ. ಅದೆಲ್ಲ ದಾಟಿ ಹೌ ಕ್ಯಾನ್ ದ ಮೈಂಡ್ ರಿಫ್ಲೆಕ್ಟ್ ಇಟ್? ಮನಸ್ಸು ಸ್ತಬ್ಧ ಆಗ್ತದ, ಅದಕ್ಕೆ ಅಮನಸ್ಕ ಅಂತ ಕರೀತಾರೆ. ಏನಂತಾರ ಅಲ್ಲಿ? ಅಮನಸ್ಕ ಆಗ್ತದ, ಹಂಗ ಆಗ್ತದ. ಆಮೇಲೆ ಹೇಳ್ತಾರ ಅವರು ಇಟ್ ಇನ್ ಇಟ್ಸ್ ರಿಪಲ್ಸ್ ಲಾಸ್ಟ್ ಇನ್ ಅಮೇಜ್ಮೆಂಟ್. ಅವಾಗ ನಿಬ್ಬೆರಗಿನ ಆನಂದ. ಇದಕ್ಕೆ ಶರಣರು ಪ್ರಾಣಲಿಂಗಿ ಸ್ಥಳ ಅಂತ ಕರೆದರು. ಯಾವ ಸ್ಥಳ ಇದು? ಪ್ರಾಣಲಿಂಗಿ ಸ್ಥಳದೊಳಗೆ ಈ ಅನುಭವ ಶುರು ಆಗ್ತದೆ. ಒಮ್ಮೆ ನಾವು ಶಟಸ್ಥಳನೂ ಚಿಂತನೆ ಮಾಡೋಣ. ಹೆಂಗದು ಸಾಧನಾ ಮಾರ್ಗದೊಳಗೆ ಒಳಗ್ ನಮ್ಮನ್ನು ಒಯ್ತದ, ಹೆಂಗ ದಿವ್ಯ ಧ್ಯಾನಕ್ಕೆ ನಮ್ಮನ್ನು ಹಚ್ತದ, ಹೆಂಗ್ ಪರಮ ಉತ್ಕೃಷ್ಟ ಪರಮ ಸತ್ಯವನ್ನ ತೋರಿಸ್ತದ, ಅದನ್ನೆಲ್ಲ ನಾವು ನೋಡೋರಿಗೆ. ಆಮೇಲೆ ಹೇಳ್ತಾರ when it sees everything. ಆ ಧ್ಯಾನ ಸ್ಥಿತಿಯಿಂದ ಹೊರಗೆ ಬಂದ ಮೇಲೆ ಈಗ ಎಲ್ಲಿಗಿದ್ದವ? ಪರಮ ಸತ್ಯದ ಅನುಭೂತಿಯಲ್ಲಿದ್ದ. ಆ ಧ್ಯಾನ ಸ್ಥಿತಿಯಿಂದ ಹೊರಗೆ ಬಂದ ಮೇಲೆ ಅವ ಹಳಿ ಮನುಷ್ಯ ಆಗಿರ್ತಾನೇನೀಗ? ವಸ್ತುವನ್ನ ನಮ್ಮಂಗ ನೋಡ್ತಾನ, ಆದ್ರೆ ಅವನ ಭಾವನೆ ಭಿನ್ನಾಗಿರ್ತಾವ. ಜಗತ್ತನ್ನ ನಮ್ಮಂಗ ಇರ್ತಾನ, ಆದ್ರೆ ಅನುಭವಿಸುವ ರೀತಿ ಬದಲಾಗಿರ್ತದೆ. ಯಾಕೆ? ಸತ್ಯದ ಅನುಭೂತಿ ಆಗ್ಯದ. ಇದೆಲ್ಲ ನೋಡಿದಾಗ ಅವನಿಗೆ ಪ್ರಸಾದಮಯವಾಗಿ ಕಾಣಕ್ ಶುರು ಆಗ್ತದೆ. ನಮಗ್ ಮೊದಲು ಹೆಂಗ್ ಕಾಣ್ತಿದ್ದು? ಪದಾರ್ಥಮಯವಾಗಿ ಕಾಣ್ತಿದ್ರು. ಅದೇ ಹಿಂಗ ಸತ್ಯವನ್ನ ಅನುಭವಿಸಿದ ಮೇಲೆ ಹೊರಗೆ ಕಂಡಾಗ ಹೆಂಗ್ ಕಾಣ್ತದ? ಪ್ರಸಾದಮಯ ಕಾಣ್ತದ. ಅದು ಹೆಂಗ್ ಕಾಣಿಸ್ತದ? ಇಲ್ಲಿ ಬರೀತಾರ ನೋಡ್ರ. ಕಮಿಂಗ್ ಇದೇನ್ ಹೇಳ್ತಾರ ಅವರು? ಲಾಸ್ಟ್ ಇನ್ ಅಮೇಜ್ಮೆಂಟ್ ಗೆಟ್ ಮೈ ಮೈಂಡ್ when it sees everything coming from the nothing. ಎಲ್ಲಿಂದ ಬಂತದು? ನಥಿಂಗ್. ಪೂರ್ಣ ಸತ್ಯದಿಂದ ಹೊರಗೆ ಬಂತು. ಕಮಿಂಗ್ ಫ್ರಮ್ ದ ನಥಿಂಗ್ ಅಂಡ್ ನಥಿಂಗ್ ಬೀಯಿಂಗ್ ಅಟ್ ದ ಬಾಟಮ್ ಆಫ್ ಎವ್ರಿಥಿಂಗ್. ಇದೆಲ್ಲ ಏನೈತಿ, ಇದಕ್ಕೆ ಆಧಾರವಾಗಿರುವುದೇ ಅದು ನಥಿಂಗ್ ಇಲ್ಲ, ಅದೇ ಐತಿ. ಆದ್ರೆ ಹೆಂಗೈತಿ? ಕಾಣಲಾರ್ದಂಗೆ. ಯಾವ್ದು ಕಾಣಿಸ್ತೈತಿ ಅದು ಖರೆ ಅಲ್ಲ, ಯಾವ್ದು ಖರೆ ಐತಿ ಅದು ಕಾಣಂಗಿಲ್ಲ. ಈ ಸ್ಥಿತಿಗೆ ಹೋದಾಗ ಅವನಿಗೆ ಏನ್ ಅನಿಸ್ತೈತಿ? ವಾಟ್ ಎಕ್ಸಿಸ್ಟ್ ಈಸ್ ನಥಿಂಗ್. ಅವನಿಗೆ ಗೊತ್ತಾಗ್ತದ ಕಡೆಗೆ ಏನ್ ಉಳಿತದ? ನಥಿಂಗ್. ನಾವ್ ಎಟ್ಟ ಜಿಗದೆ ಏರ್ಬಹುದು, ನಾವು ದೊಡ್ಡ ದೊಡ್ಡ ಕುರ್ಚಿನೇ ಏರ್ಬಹುದು, ಆದ್ರೆ ಯಾರು ಕಾಯಂ ಅದ? ಕಡಿಕಾಗೋದು ಏನದ? ನಥಿಂಗ್. ಇನ್ನು ನಥಿಂಗ್ ವಿಲ್ ಯು. ನಾವ್ ಇರುದ ಪರಮ ಸತ್ಯದಲ್ಲಿ. ಅಂಡ್ ಇನ್ ನಥಿಂಗ್ ವಿ ಬಾಂಡ್. ನಾವೆಲ್ಲರೂ ಅದರೊಳಗ ಅದೀವಿ, ಯಾರು ಹೊರಗಿಲ್ಲ. ಅವ್ರು ಹೇಳ್ತಾರ ನಥಿಂಗ್ ವಿ ನೋ ಅಬೌಟ್ ದಿಸ್ ನಥಿಂಗ್. ನಮಗೆ ಆ ಸತ್ಯದ ಬಗ್ಗೆ ಹೊರಗೆ ನೋಡಿದಾಗ ನಾವೆಲ್ಲ ಅನ್ಕೊಂಡಿರ್ತೇವೆ ಜ್ಞಾನಿ ಅಂತ. ಆ ಪರಮ ಸತ್ಯದ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಕೊನೆಗೆ ಹೇಳ್ತಾರ ಸ್ಟಿಲ್ ವಿ ಡ್ರೀಮ್. ಆದ್ರೂ ನಾವು ಏನ್ ಭ್ರಮೆ ಮಾಡ್ಕೋತೀವಿ? ಡ್ರೀಮ್ ಅಂದ್ರೆ ಭ್ರಮೆ.
ನಾವು ಯಾವ ಭ್ರಮೆದಾಗ ಅದೇನಂದ್ರೆ ದ್ಯಾಟ್ ವಿ ಆರ್ ನೋಯಿಂಗ್ ಸಮಥಿಂಗ್. ನಾ ಜ್ಞಾನಿ ಅಂತ ತಿಳ್ಕೊಂಡ್ ಬಿಟ್ಟಿರ್ತೀನಿ. ಈಗ ನೀವೆಲ್ಲ ಸುಮ್ಕೂತ್ ಕೇಳಾಕತ್ತೀರಿ ಅಂದ್ರೆ ನಾ ಜ್ಞಾನಿ ಅಂತ ತಿಳ್ಕೊಂಡಿನಿ ಅಂದ್ರೆ ಮೂರ್ಖ ಅಂತಾರ ಅಪ್ಗಳು. ಅದು ನಥಿಂಗ್. ಅದಕ್ಕೆ ಅವ್ರು ಹೇಳ್ತಾರೆ ಕೊನೆ ಸಾಲ, ಟ್ರೂತ್ ಸ್ಮೈಲ್ಸ್ ವೆನ್ ಮ್ಯಾನ್ ಕ್ಲೇಮ್ಸ್ ನಾಲೆಜ್. ಸತ್ಯ ನಗಾಕ್ ಶುರು ಮಾಡ್ತಾರೆ. ಆದ್ದರಿಂದ ಇಲ್ಲಿ ನಾವು ಏನದೇವಿ, ಯಾರೋ 4 ಮಂದಿ ಏನ್ರಿ ಅಂದ ಬಳಿಕ ದೊಡ್ಡವರು ಅಂತಲ್ಲ, ಸಣ್ಣವರು ಅಂತಲ್ಲ, ಅದು ಲೌಕಿಕವಾಗಿ ಸ್ವಲ್ಪ ಇರಬಹುದು, ಆದ್ರೆ ಕೊನೆಗೆ ಉಳಿಯುವುದೇನದ ಪರಮ ಸತ್ಯ. ಅದಕ್ಕೆ ಅವರು ಕೊನೆಗೆ ಹೇಳಿದರು, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನು ಇಲ್ಲ, ಗುಹೇಶ್ವರನೆಂಬುದು ತಾ ಬಯಲ್, ನಥಿಂಗ್. ಇದು ಕಾವ್ಯ. ಇಲ್ಲಿ ತನ ಶಾಂತ ಕೂತ್ರಿ, ನಥಿಂಗ ಆಗಿರಿ, ಮತ್ ಹೊರಗೆ ಹೋದ್ಮೇಲೆ ಆಗ್ರಿ ಎವ್ರಿಥಿಂಗ್, ಮತ್ ಮನ್ಯಾಗ ಹೋದ್ಮೇಲೆ ನಥಿಂಗ್ ನಥಿಂಗ್ ಅಂದಿರಿ ಶಾಂತೇಶ್ಗೆ. ಅಲ್ಲಿ ಹೋದ್ರಿ ಅಂದ್ರೆ ಯಾಕೋ ಧಾರವಾಡಕ್ಕೆ ಹೋಗಿದ್ದು ಏನಾತ ಏನಾಯ್ತು ಏನೋ ಅಂತಾರ. ಸುಮ್ಮನೆ ಈ ಕಾವ್ಯ ಪ್ರೊಜೆಕ್ಟ್ ಹಾಕಿದ್ರೆ ಚೆನ್ನಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ ಅಂದ್ರೆ ಹೇಳಿದ್ದು ಚಲೋ ಆಗ್ತಿತ್ತು. ಇಲ್ಲಿ ನೋಡೋದು ನಿಮಗೆ ಹೇಳೋದು ಅಂದ್ರೆ ಸ್ವಲ್ಪ ನಿಮ್ಗೆ ಇದು ಅನಿಸ್ತಿರ್ಬೋದು. ಒಟ್ಟಿ ಕಾವ್ಯ ಏನದ ಅಂತಂದ್ರೆ ಆಧ್ಯಾತ್ಮಿಕ ಒಂದು ಸತ್ಯವನ್ನ ಕಾವ್ಯದ ರೂಪದಲ್ಲಿ ಎಷ್ಟು ವಿಶೇಷವಾಗಿ ಅಪ್ಗಳು ಬರ್ತಾವ. ಹಿಂಗ ಅವರ ಸಾಹಿತ್ಯ ಅವರನ್ನ ನೋಡ್ಬೇಕೆಷ್ಟಲ್ಲ. ಇದ್ರಾಗ ಒಟ್ಟು ಏನಾಯ್ತು, ಒಬ್ಬ ಧ್ಯಾನ ಸಾಧಕ ನಾವು ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ನಾವು ಹೊರಗೆ ಬರ್ಬೇಕು. ತಲೆಯಾಗ ಏನೇನದ ಅದನ್ನ ಒಂದ್ ಸ್ವಲ್ಪ ತೆಗಿಬೇಕು. ನಾ ಶಾಣೆ ಅಂತ ತಿಳಿದಿದ್ರ ಮೊದಲು ತೆಗಿಬೇಕು. ಇನ್ನ ನಾ ದಡ್ಡ ಅಂತ ತಿಳಿದಿದ್ರು ನಡೀತದ, ಸ್ವಲ್ಪ ಏನ್ ತೊಂದರೆ ಇಲ್ಲ. ನನಗೆ ತಿಳಿದೈತಿ ಅಂತ ತಿಳ್ಕೊಂಡಿದ್ರ ಮೊದಲು ತೆಗಿಬೇಕು. ತಿಳಿದಿಲ್ಲ ಅಂತ ತಿಳ್ಕೊಂಡ್ರೆ ಇನ್ನೂ ತೊಂದರೆ ಇಲ್ಲ. ಆದ್ದರಿಂದ ಯಾರಕ್ಕಿಂತನೂ ಯಾರು ದೊಡ್ಡವರಿಲ್ಲ. ಇಲ್ಲಿ ಘನವೇನು ಘನವೆನ್ನದವನಿಗೆ, ಇಲ್ಲಿ ಕಿರಿದೇನು ಕಿರಿದೆನ್ನದವನಿಗೆ. ಈ ಘನವು ಮನಕ್ಕೆ ಗಮಿಸಿದರೆ ಇನ್ನು ಸರಿ ಉಂಟೆ ಗುಹೇಶ್ವರ. ಯಾರು ದೊಡ್ಡವರು ಯಾರು ಸಣ್ಣವರು? ಸುಮ್ಮನೆ ಈ ಜಗತ್ತಿನಾಗ ಸಂತೋಷದಿಂದ ಆನಂದದಿಂದ ಅನುಭವಿಸ್ಬೇಕಂದ್ರೆ, ಒಂದು ಮನಿ ಸ್ವರ್ಗ ಆಗ್ಬೇಕಂದ್ರೆ ಏನ್ ಮಾಡ್ಬೇಕೀಗ? ನಥಿಂಗ್. ನಾನ ನಡೆಸ್ತೇನೆ ಮನಿ ಅಂದ್ರೆ ಜಗಳ ಚಾಲ. ಇವತ್ತು ಮನ್ಯಾಗ ಹೋಗಿ ನೀವು ಅವ್ರ ನಿಮ್ಗೆ ಚಾ ಕೊಡಲಿ ಶಶಿ ಅಂತ ಹೇಳ್ತಾರ, ಸಿಟ್ಟಿಲೆ ಕೊಟ್ಟರು ನಾನ ಈ ಮನಿ ಮಾಲಕ್ ನಮ್ಗೆ ಹಿಂಗ್ ಮಾಡ್ಕೆ ಅನ್ನೋದಿಲ್ಲ. ನಥಿಂಗ್ ಅಂದು ಬಿಡ್ರಿ, ಮಸ್ತ್ ಇರ್ತದೆ ಎಲ್ಲ. ಆಮೇಲೆ ಇದೆಲ್ಲ ಆದ್ಮೇಲೆ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುವಾಗ ದಿನಕ್ಕೆ 5 ನಿಮಿಷನೇ ಆಗ್ಬೇಕು ನಾವು ನಥಿಂಗ್. ಯಾವುದರೇ ಒಂದು ಸಮಯದಾಗ ಯಾವಾಗಲೂ ಎವ್ರಿಥಿಂಗ್ ಆದ್ರ ಅದಕ್ಕೆ ಒಮ್ಮೊಮ್ಮೆ ಆಗ್ರಿ ನಥಿಂಗ್ ಅಂತ ಹೇಳಿ ಅಪ್ಪಗಳು ಹೇಳ್ಯಾರ. ಹಿಂಗ 104 ಕಾವ್ಯಗಳನ್ನ ಭಿನ್ನ ಭಿನ್ನ ಆಯಾಮಗಳಿಂದ ಬರೆದಾರ. ಫ್ರೆಂಡ್ಶಿಪ್ ಮ್ಯಾಲ ಬರೆದಾರ, ಮನುಷ್ಯನ ದೇಹದ ಮ್ಯಾಲ ಬರೆದಾರ, ಜಗತ್ತಿನ ಸೃಷ್ಟಿಯ ಮ್ಯಾಲ ಬರೆದಾರ, ಎಮೋಷನ್ಸ್ ಮ್ಯಾಲ ಬರ್ದಾರ, ಡಿಲ್ಯೂಷನ್ ಮ್ಯಾಲ ಬರ್ದಾರ. ಹಿಂಗ ಸಮಯ ಕೊಟ್ಟು ಸುಮ್ಮನೆ ಇದು ಪ್ರವಚನ ಅಲ್ಲ, ಹಿಂಗ ಒಂದ್ ಸ್ವಲ್ಪ ಚಿಂತನೆ ಮಾಡಿ ಹಿಂಗ ಒಂದ್ ತಾಸ್ ಗಟ್ಟಿ ಕುಂಡ್ರಾಕ ನೀವು ತಯಾರಿದ್ರ ಇನ್ನೂ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಪ್ರೊಜೆಕ್ಟರ್ ಅವು ಇವು ಎಲ್ಲ ಸ್ವಲ್ಪ ಮಾಯಿಕ ಸಿಸ್ಟಮೆಟಿಕ್ ಆಗಿ ಇತ್ತಂದ್ರೆ ಇನ್ನೂ ಚಂದಾಗಿ ಚಿಂತನೆಯನ್ನು ನಾವು ಮಾಡೋದು. ಇದು ಏನಾರೇ ಇರಲಿ, ಕಡೆಗೆ ಹೋಗುವಾಗ ಏನಾಗ್ತೈತಿ ಎಲ್ಲ ನೆನಪ ಹರೋದು ಬೇಕು. ಅಂದಾಗ ನಾವು ನಥಿಂಗ್ ಆಗ್ತೀವಿ. ಇದು ಇಲ್ಲಿ ಎಟ್ಟ ನೆನಪಿಟ್ಕೋರಿ, ಹೊರಗೆ ಹೋದ್ಮೇಲೆ ನೆನಪು ಹಾರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಮಸ್ಕಾರ.